ಓಂ ಶಕ್ತಿ ವಿಶಿಷ್ಟ ಪರಬ್ರಹ್ಮಣೇ ನಮಃ. ಪಂಡಿತಂ ಪಂಡಿತಾರಾಧ್ಯಂ ಪಿಂಡಾದಿಸ್ಥಲಬೋಧಕಂ ಅಖಂಡಂ ದಂಡವದ್ವಂದೇ ಸೂರ್ಯಮಂಡಲಮಂಡಿತಂ. ಸದಾ ಸ್ಮರಣೀಯರಾದ ಶ್ರೀಶೈಲ ಪೀಠದ ಗುರು ಪರಂಪರೆಯನ್ನು ಭ್ರಮರಾಂಭ ಮಲ್ಲಿಕಾರ್ಜುನ ಸ್ವಾಮಿಯರನ್ನು, ಭದ್ರಕಾಳಿ ವೀರಭದ್ರೇಶ್ವರ ಮತ್ತು ಕಾಡಸಿದ್ದೇಶ್ವರರನ್ನು ಮನದಲ್ಲಿ ನೆನೆದು ಮುಂಬರುವ ಮಾರ್ಚ್ 6ರಂದು ಜರುಗಲಿರುವ ರಾಜಗೋಪುರಗಳ ಲೋಕಾರ್ಪಣೆ, ಮಹಾಕುಂಭಾಭಿಷೇಕ ಕಾರ್ಯಕ್ರಮಗಳ ಅಂಗವಾಗಿ ಅತ್ಯಂತ ವೈಭವದಿಂದ ನಡೀತಾ ಇರುವಂತಹ ಶ್ರೀ ಗುಡ್ಡಾಪುರ ದಾನಮ್ಮ ದೇವಿಯ ಪುರಾಣ ಕಾರ್ಯಕ್ರಮದ ಇಂದಿನ ಧರ್ಮ ವೇದಿಕೆಯಲ್ಲಿ ಉಪಸ್ಥಿತರಿರುವ ಮತ್ತು ಇವತ್ತಿನ ಧರ್ಮ ಸಂದೇಶವನ್ನು ನೀಡಿ ದಾಸೋಹ ಸೇವೆಯನ್ನು ಕೂಡ ಸಲ್ಲಿಸಿರುವಂತಹ ಮಾಂಜ್ರಿ ಹಾಗೂ ಕೊಕಟ್ನೂರಿನ ರಾಷ್ಟ್ರಸಂತ ಷಟ್ಸ್ಥಲ ಬ್ರಹ್ಮ ಗುರುಶಾಂತಲಿಂಗ ದೇಶಿಕೇಂದ್ರ ಶಿವಾಚಾರ್ಯ ಶ್ರೀಗಳವರೇ, ಸದಾ ಗುರುಸೇವಾ ನಿರತರಾದ ಅಂಬಿಕಾನಗರದ ಈಶ್ವರ ಪಂಡಿತಾರಾಧ್ಯ ಶಿವಾಚಾರ್ಯ ಶ್ರೀಗಳವರೇ, ಗೊಲಭಾಮಿಯ ಮರಿದೇವರೇ, ನವರಸ ಭರಿತವಾಗಿ ವರದಾನೇಶ್ವರಿಯ ಪುರಾಣವನ್ನು ಹೃದಯಕ್ಕೆ ತಟ್ಟುವಂತೆ, ಮನಸ್ಸಿಗೆ ಮುಟ್ಟುವಂತೆ ಉಪದೇಶವನ್ನು ಮಾಡ್ತಾ ಬಂದಿರುವಂತಹ ವೇದಮೂರ್ತಿ ಪಂಡಿತ್ ಅನ್ನದಾನ ಶಾಸ್ತ್ರಿಗಳವರೇ, ಕಾರ್ಯಕ್ರಮವನ್ನು ನಿರೂಪಿಸ್ತಾ ಇರುವಂತಹ ಸಿಂಧೂರ್ ಸರ್ ಅವರೇ, ಮಲ್ಲೇಸ್ವಾಮಿಗಳವರೇ, ಸಂಗೀತ ಕಲಾ ಬಳಗವೇ, ದಾಸೋಹ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಎಲ್ಲ ಸೇವಾಕರ್ತರುಗಳೇ, ಸಮಾಜದಲ್ಲಿ ತಮ್ಮದೇ ಆಗಿರುವಂತಹ ವಿಶಿಷ್ಟವಾದ ಸೇವೆಯನ್ನು ಸಲ್ಲಿಸೋದರ ಮೂಲಕ ಇವತ್ತಿನ ಗುರುರಕ್ಷೆಗೆ ಪಾತ್ರರಾಗಿರುವಂತಹ ಎಲ್ಲ ಸತ್ಕಾರ ಮೂರ್ತಿಗಳವರೇ, ತುಲಾಭಾರ ಸೇವಾಕರ್ತೃಗಳವರೇ, ಅಪಾರ ಸಂಖ್ಯೆಯಲ್ಲಿ ಸಮಾವೇಶಗೊಂಡಿರುವ ಸಮಸ್ತ ಸದ್ಭಕ್ತ ಮಹಾಜನಗಳೇ, ವಾತ್ಸಲ್ಯ ಮೂರ್ತಿಗಳಾದ ಮಾತೆಯರೇ ಹಾಗೂ ಮುದ್ದು ಮಕ್ಕಳೇ, ಮಹಾಕುಂಭಾಭಿಷೇಕದ ಅಂಗವಾಗಿ ಯಡೂರಲ್ಲಿ ನಡೀತಾ ಇರುವಂತಹ ಐತಿಹಾಸಿಕವಾದ ಈ ಸಮಾರಂಭ ವರದಾನೇಶ್ವರಿಯ ಪುರಾಣದ ಮೂಲಕ ಪ್ರತಿದಿನ ತನ್ನದೇ ಆಗಿರುವಂತಹ ವೈಭವ ಸ್ವರೂಪವನ್ನು ಪಡೆದುಕೊಳ್ತಾ ಸಾಗ್ತಾ ಬರ್ತಾ ಇದೆ. ವರದಾನೇಶ್ವರಿ ತಾಯಿಯ ಪುರಾಣದಲ್ಲಿ ವಿದ್ವಾಂಸರಾದ ಅನ್ನದಾನೇಶ್ವರ ಶಾಸ್ತ್ರಿಗಳವರು ಹಲವಾರು ನೈತಿಕ ವಿಚಾರಗಳನ್ನು ನಿಮ್ಮೆಲ್ಲರಿಗೆ ಹೇಳ್ತಾ
ಸಮಾಜದಲ್ಲಿ ಪ್ರತಿಯೊಬ್ಬ ಮನುಷ್ಯ ಗುಣವಂತನಾಗಿ ಬಾಳಬೇಕು ಅನ್ನುವಂಥ ವಿಚಾರವನ್ನು ದೃಷ್ಟಾಂತದ ಮೂಲಕ ಮಾರ್ಮಿಕವಾಗಿ ನಿಮ್ಮೆಲ್ಲರಿಗೆ ತಿಳಿಯಪಡಿಸಿದವರಾಗಿದ್ದಾರೆ. ಒಬ್ಬ ಸುಭಾಷಿತಕಾರ ಒಂದು ಮಾತನ್ನು ಹೇಳಿದ್ದಾನೆ. ಮನುಷ್ಯನಿಗೆ ಗೌರವ ಎದರಿಂದ ಬರ್ತದ? ಒಬ್ಬ ಮನುಷ್ಯನನ್ನು ನಾವು ಗೌರವಿಸ್ತೀವಿ, ಪೂಜಿಸ್ತೀವಿ, ಸ್ತುತಿ ಮಾಡ್ತೀವಿ, ವರ್ಣನ ಮಾಡ್ತೀವಿ ಅಂದ್ರೆ ಯಾವ ಕಾರಣದಿಂದ ಅವನನ್ನೇ ನಾವು ಪೂಜಿಸ್ತೀವಿ, ಗೌರವಿಸ್ತೀವಿ ಅಂದ್ರೆ ಸ್ವಲ್ಪ ಗದ್ದಲ ಮಾಡಬೇಡ್ರಿ, ಕುತ್ಕೊಳ್ರಲ್ಲ, ಯಾರ್ಯಾರು ಎಲ್ಲೆಲ್ಲಿದ್ರು ಅಲ್ಲೇ ಕುತ್ಕೊಂಡ್ಬಿಡ್ರಿ. ಇನ್ನೂ ಟೈಮ್ ಆಗಿಲ್ಲ, ಪ್ರಸಾದ್ ಚಾಲೂ ಆಗಿಲ್ಲ ಅಲ್ಲಿ. ಆಗಲಿ, ಹೋಗ್ರಿ, ಇನ್ನೊಬ್ರು ತಲೆ ಮೇಲೆ ಕೈ ಇಡಬೇಡ್ರಿ ಅಷ್ಟ. ಒಬ್ಬ ಮನುಷ್ಯ ಸಮಾಜದಲ್ಲಿ ಗೌರವಕ್ಕೆ, ವರ್ಣನೆಗೆ ಪಾತ್ರ ಆಗಬೇಕಾಗಿತ್ತು ಅಂದ್ರೆ ಅದಕ್ಕೆ ಕಾರಣ ಏನು ಅಂದ್ರೆ ಆ ಮನುಷ್ಯನಲ್ಲಿರುವಂತಹ ಸದ್ಗುಣಗಳೇ ಅವನ ಗೌರವಕ್ಕೆ ಕಾರಣ ಆಗಿರ್ತವೆ. ಅದಕ್ಕಾನೇ ಸುಭಾಷಿತಕಾರ ಹೇಳಿದ್ದಾನೆ, ಗುಣಾಃ ಪೂಜಾ ಸ್ಥಾನಂ ನಚ ಲಿಂಗಂ ನಚ ವಯಃ. ಒಬ್ಬ ಮನುಷ್ಯನನ್ನ ಇವತ್ತು ಪೂಜೆ ಮಾಡ್ತಾರೆ ಅಂದ್ರೆ ಅವನಿಗೆ ಬಹಳ ವಯಸ್ಸಾಗ್ಯಾವ ಅನ್ನೋ ಕಾರಣಕ್ಕೂ ಪೂಜೆ ಮಾಡೋದಿಲ್ಲ, ಅಥವಾ ಅವ ಪುರುಷ ಅದಾನ, ಸ್ತ್ರೀ ಅದಾಳ, ಅಥವಾ ಮತ್ತೇನೋ ಅದಾನ ಅನ್ನೋ ಕಾರಣಕ್ಕೆ ಅವನನ್ನು ಗೌರವಿಸೋದಾಗಲಿ ಪೂಜಿಸೋದಾಗಲಿ ಮಾಡೋದಿಲ್ಲ. ಯಾವ ಕಾರಣಕ್ಕೆ ಪೂಜಿಸ್ತಾರ, ಗೌರವಿಸ್ತಾರ ಅಂದ್ರೆ ಅವನಲ್ಲಿರುವಂತಹ ಒಳ್ಳೆಯ ಗುಣಗಳ ಕಾರಣಕ್ಕಾಗಿ ಅವನನ್ನು ಪೂಜಿಸ್ತಾರೆ ಅನ್ನುವಂಥ ಮಾತನ್ನು ಸುಭಾಷಿತಕಾರ ಬರ್ಕೊಂಡು ಬರ್ತಾನೆ. ಒಳ್ಳೆಯ ಗುಣಗಳನ್ನು ಅಳವಡಿಸಿಕೊಂಡವನಿಗೆ ಪ್ರಾರಂಭದಲ್ಲಿ ಸ್ವಲ್ಪ ಕಷ್ಟಗಳು ಬರಬಹುದು, ಪ್ರಾರಂಭದಲ್ಲಿ ಸ್ವಲ್ಪ ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರಬಹುದು. ಆದರೆ ಅಲ್ಟಿಮೇಟ್ ಆಗಿ, ಅಂತಿಮವಾಗಿ ಜಯ ಯಾರಿಗೆ ಸಿಗುತ್ತಂದ್ರೆ ಯಾರು ಒಳ್ಳೆಯವರು ಇರ್ತಾರ, ಯಾರು ಸದ್ಗುಣಿಗಳಾಗಿರ್ತಾರ ಅವರಿಗೇ ಜಯ ಸಿಗ್ತದೆ, ಅವರಿಗೆ ಜಯ ಸಿಗ್ತದೆ. ಅದಕ್ಕಾಗೇ ಯಥೋ ಧರ್ಮ ತಥೋ ಜಯ ಅಂತ ಮಹಾಭಾರತದಲ್ಲಿ ಕೂಡ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ. ಎಲ್ಲಿ ಧರ್ಮ ಇರ್ತದನೋ ಅಲ್ಲೇ ಜಯ ಇರ್ತದ, ಎಲ್ಲಿ ಸದ್ಗುಣಗಳಿರ್ತಾವೋ ಅಲ್ಲೇ ಜಯ ಇರ್ತದ, ಎಲ್ಲಿ ಸದ್ಗುಣಗಳಿರ್ತಾವೋ ಅಲ್ಲೇ ಗೌರವ ಮತ್ತು ಪೂಜೆ ಕೂಡ ಪ್ರಾಪ್ತಿಯಾಗ್ತದೆ. ನೀವು ಬಹಳಷ್ಟು ದೇವಸ್ಥಾನಕ್ಕೆ ಹೋಗ್ತೀರಿ, ದೇವಸ್ಥಾನದಲ್ಲಿರುವಂತಹ ಮೂರ್ತಿಗಳಿಗೆ, ದೇವರುಗಳಿಗೆ ನಮಸ್ಕಾರ ಮಾಡ್ತೀರಿ, ಪೂಜೆಯನ್ನು ಸಲ್ಲಿಸ್ತೀರಿ, ಹೌದಾ? ದೇವಸ್ಥಾನದಲ್ಲಿರುವಂತಹ ಮೂರ್ತಿಗಳಿಗೆ ಗೌರವ, ಪೂಜೆ, ನಮಸ್ಕಾರ ಎಲ್ಲವುಗಳನ್ನು ಅರ್ಪಣೆ ಮಾಡ್ತೀರಿ. ಯಾವ ಕಾರಣಕ್ಕಾಗಿ ಅಂತ ಕೇಳಿದ್ರೆ ಆ ಮೂರ್ತಿಯಲ್ಲಿರುವಂತಹ ವಿಶೇಷವಾದ ಗುಣಗಳ ಕಾರಣಕ್ಕಾಗಿಯೇ ಅವರನ್ನು ಗೌರವಿಸೋದು. ಒಂದು ಮೂರ್ತಿ ಮೂಲತಃ ಏನಿರ್ತದ ಅದು ಒಂದು ಕಲ್ಲು, ಹೌದಿಲ್ಲ? ಒಂದು ಶಿಲೆ. ಅದು ಆ ಶಿಲೆಯನ್ನು ಒಯ್ದು ಶಿಲ್ಪಿ ಮೂರ್ತಿಯನ್ನು ಮಾಡ್ತಾನೆ. ಮೂರ್ತಿಯನ್ನು ಮಾಡಿದ ಮೇಲೆ ಶುಭ ಮುಹೂರ್ತದಲ್ಲಿ ಗುರುಗಳ ಮೂಲಕ ಅದರ ಪ್ರತಿಷ್ಠಾಪನೆ ವಿದ್ಯುಕ್ತವಾಗಿ ನೆರವೇರ್ತದೆ.
ಆಮೇಲೆ ನೀವು ಅದಕ್ಕೆ ನಮಸ್ಕಾರ, ಪೂಜೆ, ಪುನಸ್ಕಾರ ಎಲ್ಲವುಗಳನ್ನು ಮಾಡಲಿಕ್ಕೆ ಶುರು ಮಾಡ್ತೀರಿ. ಅದೆಲ್ಲದಕ್ಕಿಂತಲೂ ಮೊದಲು ಏನಾಗಿತ್ತು ಅಂದ್ರೆ ಅದೊಂದು ಕಲ್ಲಾಗಿತ್ತು. ಒಂದು ಕಲ್ಲು ಕೂಡ ದೇವರು ಅಂತ ಮನುಷ್ಯರಿಂದ ಪೂಜೆಗೊಳ್ತದೆ. ಅದಕ್ಕೆ ಕಾರಣ ಏನು ಅಂದ್ರೆ ಅದರಲ್ಲಿರುವಂತಹ ಕೆಲವು ವಿಶೇಷವಾದ ಗುಣಗಳು ಅನ್ನುವಂಥ ಮಾತನ್ನು ಕವಿ ಬರ್ಕೊಂಡು ಬರ್ತಾನೆ. ಏನು ಗುಣಗಳು? ಏನು ಗುಣಗಳು ಅಂದ್ರೆ ನ ದ್ವಿಷಂತೆ ನ ಯಾಚಂತೆ ಪರನಿಂದಾಂ ನ ಕುರ್ವತೆ ಅನಾಹುತ ನ ಚಾಯಾಂತಿ ತೇನಾಶ್ಮನೋಪಿ ದೇವತಾ. ತೇನಾಶ್ಮನೋಪಿ ದೇವತಾ. ಸಂಸ್ಕೃತದಲ್ಲಿ ಅಶ್ಮನ್ ಅಂದ್ರೆ ಕಲ್ಲು ಅಂತ ಅರ್ಥ. ಒಂದು ಕಲ್ಲು, ಒಂದು ಶಿಲೆ ದೇವರಾಗುತ್ತೆ ಅಂದ್ರೆ ಅದಕ್ಕೆ ಅದರಲ್ಲಿರುವಂತಹ 4 ವಿಶೇಷವಾದ ಗುಣಗಳೇ ಕಾರಣಗಳು ಅಂತ ಸುಭಾಷಿತಕಾರ ಹೇಳ್ತಾರೆ. ಮೊದಲನೇ ಗುಣ ಯಾವುದು ಅಂದ್ರೆ ನ ದ್ವಿಷಂತೆ. ಗುಡಿಯಲ್ಲಿರುವಂತಹ ಯಾವ ಮೂರ್ತಿನೂ ಯಾರನ್ನಾಗಲಿ ಇನ್ನೊಂದು ಯಾವ ಮೂರ್ತಿಯನ್ನಾಗಲಿ ಎಂದೂ ಕೂಡ ದ್ವೇಷ ಮಾಡೋದಿಲ್ಲ. ಯಾವುದರ ಮೂರ್ತಿ ಯಾವುದನ್ನಾರ ದ್ವೇಷ ಮಾಡ್ಯದ ಇತಿಹಾಸದೊಳಗೆ ಇಲ್ಲಿ ತನಕ ಮಾಡಿಲ್ಲ. ಪ್ರಸಂಗ ಬಂದ್ರೆ ಆ ಮೂರ್ತಿಗಳನ್ನು ಪೂಜೆ ಮಾಡುವಂತಹ ಪೂಜಾರಿ ಇನ್ನೊಬ್ಬರನ್ನು ದ್ವೇಷ ಮಾಡ್ತಾನೆ. ಅಲ್ಲಿರುವಂತಹ ಸಿಬ್ಬಂದಿ ಅವರು ಪ್ರಸಂಗ ಬಂದ್ರೆ ದ್ವೇಷ ಮಾಡ್ತಾರೆ. ಅಲ್ಲಿರುವಂತಹ ಅಧಿಕಾರಿಗಳು ಪ್ರಸಂಗ ಬಂದ್ರೆ ದ್ವೇಷ ಮಾಡ್ತಾರೆ. ಆದರೆ ಮೂರ್ತಿ ಯಾರನ್ನೂ ಯಾವಾಗಲೂ ದ್ವೇಷ ಮಾಡೋದಿಲ್ಲ. ಯಾರೇ ಬರಲಿ, ಯಾರು ಬಂದರೂ ಕೂಡ ನೀ ಯಾಕೆ ಬಂದಿ ಅಂತ ಚೌಕಾಸಿ ಮಾಡಂಗಿಲ್ಲ, ತಕರಾರು ಮಾಡಂಗಿಲ್ಲ, ಪರಿಶೀಲನೆ ಮಾಡೋದಿಲ್ಲ. ಯಾರು ಬಂದರೂ ಬರಲಿ ಬರಲಿ. ನ ದ್ವಿಷಂತೆ. ದ್ವೇಷ ಮನುಷ್ಯನಲ್ಲಿರುವಂತಹ ಬಹಳ ಕೆಟ್ಟ ಗುಣ. ಅದು ಒಮ್ಮೆ ದ್ವೇಷ ಒಳಗೆ ಹೋಗ್ತು ಅಂದ್ರೆ ಆರಾಮಿರಕ್ಕೆ ಬಿಡಂಗಿಲ್ಲ, ಆರಾಮಿರಕ್ಕೆ ಬಿಡಂಗಿಲ್ಲ. ಅದಕ್ಕಾಗಿ ನಮ್ಮ ಮನಸ್ಸಿನೊಳಗೆ ದ್ವೇಷಕ್ಕೆ ಎಂದಿಗೂ ಕೂಡ ಅವಕಾಶವನ್ನು ಕೊಡಬಾರದು. ಇನ್ನೊಬ್ಬರನ್ನು ನೀವು ಪ್ರೀತಿಸದೇ ಇದ್ದರೂ ಪರವಾಗಿಲ್ಲ, ದ್ವೇಷ ಮಾತ್ರ ಮಾಡಬಾರ್ದು. ದ್ವೇಷ ಒಳಗೆ ಹೋಗ್ತು ಅಂದ್ರೆ ಮನಸ್ಸಿನೊಳಗೆ, ದೇಹದೊಳಗೆ ಉದ್ವೇಗ, BP ಇತ್ಯಾದಿಗಳೆಲ್ಲ ಶುರುವಾಗ್ತಾವೆ. ಅವು ನಮ್ಮಲ್ಲಿ ಬರಬಾರ್ದು ಅಂದ್ರೆ ನಾವು ದ್ವೇಷವನ್ನು ಮೊದಲು ಬಿಡಬೇಕು. ಗುಡಿಯಲ್ಲಿರೋ ಕಲ್ಲು ದೇವರಾಗುತ್ತೆ. ಕಾರಣ ಏನು ಅಂದ್ರೆ ಅದರಲ್ಲಿ ದ್ವೇಷ ಇಲ್ಲ ಅನ್ನೋ ಕಾರಣಕ್ಕನ ಆ ಕಲ್ಲು ದೇವರಾಗ್ಯದ. ಮತ್ತು ನೀವು ದ್ವೇಷವನ್ನು ಬಿಟ್ರಿ ಅಂದ್ರೆ ನೀವು ದೇವರಾಗ್ತೀರಿ, ನೀವು ದೇವರಾಗ್ತೀರಿ. ಅದಕ್ಕಾಗಿ ನಮ್ಮಲ್ಲಿ ದೈವತ್ವ ಬರಬೇಕು ಅಂದ್ರೆ, ದೇವರಂಗ ನಮಗೂ ಸಮಾಜದಲ್ಲಿ ಗೌರವ ಸಿಗಬೇಕು ಅಂದ್ರೆ ಮೊದಲು ನಾವೇನು ಮಾಡಬೇಕು ಅಂದ್ರೆ ದ್ವೇಷವನ್ನು ಬಿಡಬೇಕು. ಯಾರ ಜೊತೆಗೂ ದ್ವೇಷವನ್ನು ಯಾವ ಕಾರಣಕ್ಕೂ ಮಾಡಬಾರ್ದು. ಇನ್ನೊಬ್ರು ಏನಾದರೂ ನಮ್ಮನ್ನು ದ್ವೇಷ ಮಾಡ್ತಾ ಇದ್ರು ಅಂದ್ರೆ ಅದನ್ನು ಅವರಿಗೆ ಬಿಟ್ಬಿಡೋದು. ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಬಾರ್ದು. ಇನ್ನೊಬ್ರು ನಮಗೆ ಏನಾರು ಅಂತಿದ್ರು ಅಂದ್ರೆ ಅದ್ರ ಬಗ್ಗೆನೂ ತಲೆ ಕೆಡಿಸ್ಕೋಬಾರ್ದು. ಇನ್ನೊಬ್ಬರು ನಮ್ಮ ಬಗ್ಗೆ ಒಳ್ಳೆಯದನ್ನು ಮಾತಾಡ್ತಾ ಇದ್ರು ಅಂದ್ರೆ ಕೇಳೋದು, ಕೆಟ್ಟದ್ದನ್ನು ಮಾತಾಡ್ತಾ ಇದ್ರು ಅಂದ್ರೆ ಕಿವಿ ಮುಚ್ಕೊಂಡು ಸುಮ್ಮ ಹೋಗೋದು. ದ್ವೇಷ ಮಾಡಬಾರ್ದು. ಒಬ್ಬರು ಶಿವಯೋಗಿಗಳು ದಾರಿಯಿಂದ ಬರ್ತಾ ಇದ್ರು. ಊರಂದ್ಮೇಲೆ 4 ಮಂದಿ ಹಂಗೂ ಇರ್ತಾರೆ, 4 ಮಂದಿ ಹೆಂಗೂ ಇರ್ತಾರೆ. ಅವರನ್ನು ಕಂಡ್ರೆ ಆಗ್ಲಾರ್ದ ಒಬ್ಬ ಇದ್ದ ಆ ಊರಾಗ. ಅವರು ನೋಡಿದ್ರೇನ ಆಗಿ ಬರ್ತಿರ್ಲಿಲ್ಲ ಅವನಿಗೆ. ಆ ಶಿವಯೋಗಿಗಳು ಬರೋ ದಾರಿಗೇನೆ ಎದುರಾಗಿ ಇವ ಹೋಗ್ತಿದ್ದ.
ಅವರು ನೋಡಿದ ಕೂಡಲೇ ಇವನಿಗೆ ಉದ್ವೇಗ ಶುರು ಹಂಗಾಕೈತ್ರಿ. ಬೇಡದವ್ರು ಯಾರು ಎದುರು ಬಂದ್ರಂದ್ರೆ ಒಳಗೆ ಕಸಿವಿಸಿ ಸಮಾಧಾನ ಇರೋಂಗಿಲ್ಲ. ಬೇಕಾದವ್ರು ಬಂದ್ರೆ ಪ್ರೀತಿ, ಬೇಡದವ್ರು ಬಂದ್ರೆ ಕಸಿವಿಸಿ ದ್ವೇಷ ಶುರುವಾಗಿಬಿಡ್ತದೆ. ಆ ಶಿವಯೋಗಿಗಳನ್ನು ನೋಡಿದ ಕೂಡಲೇ ಒಳಗೆ ಇವನಿಗೆ ರಕ್ತ ಕುದಿಯಕ್ಕೆ ಚಾಲು ಆಯ್ತು. ಆದರೆ ಶಿವಯೋಗಿಗಳ ಮನಸ್ಸಿನೊಳಗೆ ಮಾತ್ರ ಏನೂ ಇರಲಿಲ್ಲ, ಪ್ರಸನ್ನರಾಗಿದ್ದರು. ಯಾಕಂದ್ರೆ ಅವ್ರ ಮನಸ್ಸಿನೊಳಗೆ ದ್ವೇಷ ಇರಲಿಲ್ಲ, ಪ್ರೀತಿಯನ್ನು ತುಂಬಿಕೊಂಡಿದ್ರು. ಅವ್ರು ಬಂದರು, ಇವನು ಬಂದ. ಕುದಿಯಾಕತ್ತಿತ್ತು ಒಂದು ಒಳಗೆ. ಅದು ಹೆಂಗಾರೆ ಮಾಡಿ ಹೊರಗೆ ಬರ್ಬೇಕಲ್ಲ. ಒಂದು ಮಾತು ನೆನಪಿಟ್ಕೊಬಿಡ್ರಿ ನೀವು, ದ್ವೇಷ, ಅಸೂಯೆ, ಮಾತ್ಸರ್ಯ ಇವು ಒಳಗೆ ತುಂಬಿಕೊಂಡು ಅಂದ್ರೆ ಹೆಂಗಾರೆ ಮಾಡಿ ಹೊರಗೆ ಬರ್ತಾವೆ. ಯಾವುದರ ರೂಪದಿಂದ ಹೊರಗೆ ಬರ್ತಾವೆ, ಒಳಗೆ ಕುಂಡ್ರಂಗಿಲ್ಲ. ಅವರು ನೋಡಿದ ಕೂಡಲೇ ಇವನಿಗೆ ಅದು ಹೊರಗೆ ಬರೋಕ್ಕೆ ಶುರುವಾಯಿತು. ಅವರು ನೋಡಿ ಸಿಕ್ಕಾಪಟ್ಟಿ ಬೈಯಕ್ಕೆ ಚಾಲು ಮಾಡಿದ. ಎಷ್ಟು ಬೈದ ಅಂದ್ರೆ ಅಕಸ್ಮಾತ್ ಬೇರೆ ಯಾರು ಇದ್ರೆ ತೊಗೊಂಡು ಹೊಡೆದ ಬಿಡ್ತಿದ್ರು ಅವನು. ಅಷ್ಟು ಬೈದ ಅವ್ರನ್ನ. ಒಬ್ಬ ಮನುಷ್ಯ ಎಷ್ಟೊತ್ತನ ಬೈಯಕ್ಕೆ ಸಾಧ್ಯದ ರೀ? ಬೇಗಳು ಮುಗಿದ ತನಕ ಬೈಯಕ್ಕೆ ಸಾಧ್ಯ ಐತಿ. ಅವನಲ್ಲಿರೋ ಎಲ್ಲ ಬೇಗಳು ಮುಗಿದು ಬೈದ ಬೈದ ಬೈದು ಬೈದು ಬ್ಯಾಸತ್ತವ. ಆಮೇಲೆ ಅವನ ಬೇಗಳು ಮುಗಿದು ಅಲ್ಲ ಸುಮ್ಮಾದ. ಅವಾಗ ಶಿವಯೋಗಿಗಳು ಕೇಳಿದರು, ನಿನ್ನ ಎಲ್ಲ ಮುಗಿದು ಅಂದ್ರೆ ನಾ ಮುಂದೆ ಹೋಗ್ತೇನಪ್ಪ ಅಂದರು. ನಿನ್ನ ಎಲ್ಲ ಮುಗಿದಾವ ಅಂದರೆ ನಾ ಮುಂದೆ ಹೋಗ್ತೀನಿ ಅಂದರು. ಅವಾಗ ಏನಾಗಿರ್ಬೇಡ ಅವನಿಗೆ, ಎಷ್ಟಿತ್ತಲ್ಲ ಅದು ಡಬಲ್ ಆತು. ಡಬಲ್ ಆಗಿ ಮತ್ತಷ್ಟು ಒಳಗೆ ಕುದಿಲಿಕ್ಕೆ ಶುರುವಾಯಿತು. ಅವ ಅಂದ, ನಾ ಇಲ್ಲಿ ತನಕ ನಿನ್ನ ವರ್ಣನೆ ಮಾಡಿಲ್ಲ, ಬಹಳ ಅವಾಚ್ಯ ಶಬ್ದಗಳಿಂದ ನಿನ್ನನ್ನು ಬೈದೀನಿ. ಆದರೂ ಕೂಡ ನಿನ್ನ ಮುಖದೊಳಗಿನ ಮಂದಹಾಸ ಹೋಗಲಿಲ್ಲ, ನಿನ್ನ ಮನಸ್ಸಿನೊಳಗೆ ಒಂದಿಷ್ಟೂ ಕೂಡ ವಿಚಲಿತನಾಗಲಿಲ್ಲ. ನಿನ್ನ ಎಲ್ಲ ಮುಗಿದು ಅಂದರೆ ನಾ ಮುಂದೆ ಹೋಗ್ತೀನಿ ಅಂತ ಕೇಳ್ತೀಯಲ್ಲ, ನಾ ಬೈದಾಗ ನಿನಗೇನು ಅನ್ನಿಸ್ಲಿಲ್ಲೇನು ಅಂತ ಕೇಳಿದವ. ನಾ ಬೈದಾಗ ನಿನಗೇನು ಅನ್ನಿಸ್ಲಿಲ್ಲೇನು ಅಂತ ಕೇಳಿದಾಗ ಶಿವಯೋಗಿಗಳು ಹೇಳಿದರು, ನೀ ಎಲ್ಲ ಬೈದಿಪ್ಪ, ಆದ್ರೆ ನೀನು ಬೈದಿರೋ ಬೈಗುಳುಗಳನ್ನು ನಾ ತಗೊಂಡಿಲ್ಲ ಅಂದರು ಅವರು. ಕಳಿಸೋದು ಅವನ ಕಡೆ, ತಗೊಳ್ಳೋದು ನಮ್ಮ ಕಡೆ. ಅದು ನಮ್ಮ ಅಧಿಕಾರ. ತಗೊಳ್ಳೋದು ಬಿಡೋದು ನಮ್ಮ ಅಧಿಕಾರ. ಅವ ಬೈಬೋದು, ಆದರೆ ತಗೊಳ್ಳೋ ಅಧಿಕಾರ ಯಾರ್ದು? ನಮ್ಮದು. ನಾವು ತಗೊಳ್ಳಿಲ್ಲ ಅಂದರೆ ಏನು, ಅವ್ರು ತಗೊಳ್ಳುವಾಗ ಏನು ಮಾಡ್ಲಿಕ್ಕೆ ಆಗಂಗಿಲ್ಲ. ನೀ ಬೈದಿ ಖರೆ ನಾ ಅವನು ತಗೊಂಡಿಲ್ಲ ಅಂದ್ರೆ ಅವರು. ನೀ ಎಲ್ಲ ಬೈದಿ, ನಾನು ತಗೊಂಡಿಲ್ಲ ಅವನ್ನ ಅಂದ. ನಾ ಬೈದದ್ದಂತೂ ಖರೆ ಅದ, ನಿಮ್ಗೆ ಬೈದೀನಿ ನಾನು. ನೀವು ತಗೊಂಡಿಲ್ಲ ಅಂದರೂ ಕೂಡ ನಾ ಬೈದದ್ದಂತೂ ಖರೆ ಅದ, ಮತ್ತು ನೀವು ತಗೊಳ್ಳಿಲ್ಲ ಅಂದ್ರೆ ಹೋತಲ್ಲೇ ಅಂದ. ಹೋತಲ್ಲೇ. ಅವಾಗ ಶಿವಯೋಗಿಗಳಂದರು, ನಿನಗೆ ಎಷ್ಟು ಮಂದಿ ಮಕ್ಕಳು ಅಂದರು. 2 ಜನ ಮಕ್ಕಳಿದಾರ. ಏನು ಮಾಡ್ತಾರೆ? ಅವ ಹೊಲಮನೆ ಕೆಲಸ ಮಾಡ್ತಾನೆ, ಒಬ್ಬವ ಬೆಳಗಾವ್ದಾಗ ಸ್ಕೂಲಿಗೆ ಹೋಗ್ತಾನೆ. ಏನು ಓದ್ತಾನ? ಅವ ಈಗ ಡಿಗ್ರಿ ಮಾಡಕತ್ತೇನೆ. ಅವನಿಗೆ ರೊಕ್ಕದು ಬೇಕಾದ್ರೆ ಹೆಂಗೆ ಮಾಡ್ತೀನಿ? ನೀನು ಮನಿ ಆರ್ಡ್ರ್ ಮಾಡ್ತೀನಿ, ಎಮ್ಮೋ ಮಾಡ್ತೀನಿ ಅಂದ. ಮನಿ ಆರ್ಡ್ರ್ ಮಾಡಿ ಕಳಿಸ್ಕೊಡ್ತೀನಿ. ನೀ ಮಾಡಿದ ರೊಕ್ಕನ ಎಮೋ ಮಾಡಿ ನೀ ಕಳಿಸಿದೆ ಅಂದ್ರೆ ಅವ ಅಕಸ್ಮಾತ್ ಆ ರೊಕ್ಕ ತಗೊಳ್ಳಿಲ್ಲ ಅಂದ್ರೆ ಎಲ್ಲಿ ಬರ್ತಾವ? ಒಂದು ಎಲ್ಲಿ ಹೊಕ್ಕವ ರೊಕ್ಕವು ಅಂದ. ಅವಾಗವ ಅಂದ, ನನ್ನ ಮಗ ನಾನು ಮಾಡಿದ ಎಮೋ ಬಿಡಿಸ್ಕೊಳ್ಳಿಲ್ಲ, ತಗೊಳ್ಳಿಲ್ಲ ಅಂದ್ರೆ ವಾಪಸ್ ಮತ್ತವು ನನಗೆ ಬರ್ತಾವ. ಮತ್ತು ನೀನು ನಿನ್ನಲ್ಲಿರೋ ಬೈಗುಳುಗಳನ್ನು ನನಗೆ ಎಮೋ ಮಾಡಿದೆ, ನಾ ತಗೊಂಡಿಲ್ಲ, ಎಲ್ಲಿ ಹೋದ್ರು ಏನೋ ವಿಚಾರ ಮಾಡು ಅಂದ. ನ ದ್ವಿಷಂತೆ, ದ್ವೇಷ ಮಾಡಬಾರ್ದು. ಯಾರೇ ಮಾಡ್ತಿದ್ದಾರಂದ್ರೆ ಅವ್ರ ಪಾಡಿಗೆ
ಅವ್ರನ್ನ ಬಿಟ್ಬಿಡ್ಬೇಕು. ಅವ್ರ ದ್ವೇಷ ಅವರನ್ನೇ ತಿಂತದ. ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರಮನೆಯ ಸುಡೋದು. ನೆರಮನೆಯ ಸುಡೋದು. ನಿಮ್ಮ ಮನೆಯೊಳಗಿನ ಬೆಂಕಿ ಇನ್ನೊಬ್ಬರ ಮನೆ ಸುಡಬೇಕು ಅಂದ್ರೆ ಮೊದಲ ನಮ್ಮ ಮನೆ ಸುಡ್ತದೆ. ನಮ್ಮ ಮನೆ ಸುಡ್ತದೆ. ನಮ್ಮ ಮನೆ ಸುಡಬಾರ್ದಂದ್ರೆ ನಾವೇನು ಮಾಡಬೇಕು? ಇನ್ನೊಬ್ಬರ ಮನೆ ಸುಡೋ ಪ್ರಯತ್ನ ಕೈ ಬಿಡಬೇಕು. ದ್ವೇಷ ಮಾಡಬಾರ್ದು. ದ್ವೇಷ ಅಂದರೆ ಬೆಂಕಿ. ಅದು ಮೊದಲು ನಮ್ಮನ್ನು ಸುಡ್ತತಿ, ಆಮೇಲೆ ಅವ್ರು ಅಕಸ್ಮಾತ್ ತೊಗೊಂಡ್ರೆ ಅವ್ರನ್ನ ಸುಡ್ತತೆ. ಅದು ಅವ್ರ ಚರ್ಮ ದಿಪ್ಪಿತ್ತಂದ್ರೆ ಏನು ಮಾಡೋಕ್ಕಾಗಂಗಿಲ್ಲ, ನಮಗೆ ಬೆಂಕಿ ಹತ್ತದ ಅಷ್ಟೇ. ಅದು ದ್ವೇಷ ಮಾಡಬಾರ್ದು. ಗುಡಿಯಲ್ಲಿರೋ ಕಲ್ಲು ದೇವರಾಗ್ತದೆ ಅಂದರೆ ಈ ದ್ವೇಷವನ್ನು ಬಿಟ್ಟುದಕ್ಕೇ ಅದು ದೇವರಾಗ್ತದೆ. ಎರಡನೇ ಗುಣ, ನ ಯಾಚಂತೆ, ಯಾರನ್ನು ಏನು ಅದು ಕೇಳಂಗಿಲ್ಲ. ಗುಡಿಯಾಗಿನ ದೇವ್ರು ಏನಾರ ಕೇಳಿತನ್ರಿ? ಏನು ಕೇಳಂಗಿಲ್ಲ. ಯಾರೇನು ಕೊಟ್ಟರು ತಕರಾರು ಮಾಡಂಗಿಲ್ಲ. ಅಷ್ಟ ಯಾಕೆ, ಇಷ್ಟ ಯಾಕೆ, ಅದು ಯಾಕೆ, ಇದು ಯಾಕೆ, ಯಾವ ತಕರಾರಿಲ್ಲ. ಯಾರು ಕೊಟ್ಟರು ಸರಿ, ಯಾರು ಬಿಟ್ಟರು ಸರಿ, ಆರಾಮಿರ್ತದೆ. ಬೇಡುವ ಗುಣ ಏನಂತಲ್ಲ ಮನುಷ್ಯನ ಭಾಳ ಸಣ್ಣವನು ಮಾಡ್ತದೆ. ಅದು ಒಬ್ಬ ಸುಭಾಷಿತಕಾರ ಒಂದು ಚಲೋ ಮಾತು ಹೇಳ್ಯಾನ, ಹೇಳೋನು ಬೇಡ, ಟೈಮ್ ಐತಿ. ಭಾಳ ಒಳ್ಳೆಯ ಮಾತು ಹೇಳ್ಯಾನ. ಏನು ಅಂದ್ರೆ, ತೃಣಾ ಲಘುತರ ಸ್ಥೂಲ ತೂಲಾದಪಿ ಚ ಯಾಚಕ ವಾಯುನಾ ಕಿಂನ ನೀತೋಸೌ ಮಾಮಯಂ ಪ್ರಾರ್ಥಯೇದಿತಿ. ಮಾಮಯಂ ಪ್ರಾರ್ಥಯೇದಿತಿ. ಎಷ್ಟು ಚಂದ ಹೇಳ್ತಾನೆ ನೋಡ್ರಿ. ಈ ಜಗತ್ತಿನೊಳಗೆ ಭಾಳ ಹಗರು ವಸ್ತು ಯಾವುದು ಅಂದ್ರೆ ಹತ್ತಿ. ಹೌದಿಲ್ಲ? ಹತ್ತಿ ಹಳ್ಳಿ ಭಾಳ ಹಗರು ಇರ್ತೈತೆ. ಹುಲ್ಲು ಕಡ್ಡಿ ಅದು ಹಗರ ಇರ್ತೈತಿ. ಆ ಹುಲ್ಲು ಕಡ್ಡಿಗಿಂತಲೂ ಹಗರು ಯಾವುದು? ಹತ್ತಿ ಹಳ್ಳಿ. ಹುಲ್ಲು ಕಡ್ಡಿ ಹಗರ, ಆ ಹುಲ್ಲು ಕಡ್ಡಿಗಿಂತಲೂ ಹತ್ತಿ ಹಳ್ಳಿ ಇನ್ನೂ ಹಗರ. ಆ ಹತ್ತಿ ಹಳ್ಳಿಗಿಂತಲೂ ಇನ್ನೂ ಹಗರ ಯಾರು ಅಂದ್ರೆ ಬೇಡ್ಕೊಳ್ಳೋ ಮನುಷ್ಯ ಅಂತ, ಭಿಕ್ಷುಕ. ಅವನ ಒಂದು ಪ್ರಶ್ನೆ ಕೇಳ್ತಾನ, ಮತ್ತು ಹತ್ತಿ ಹಳ್ಳಿಗಿಂತಲೂ ಒಬ್ಬ ಭಿಕ್ಷುಕ ಬೇಡ್ಕೊಳ್ಳವ ಹಗರ ಅಂದ್ರೆ, ಗಾಳಿ ಕಸ ಕಡ್ಡಿನೂ ತೊಗೊಂಡು ಹೋಗ್ತದ, ಹುಲ್ಲು ಕಡ್ಡಿನೂ ತೊಗೊಂಡು ಹೋಗ್ತದ, ಹತ್ತಿ ಹಳ್ಳಿನೂ ತೊಗೊಂಡು ಹೋಗ್ತದ, ಮತ್ತು ಇವನ್ಯಾಕೆ ಬಿಟ್ಟು ಹೋಗೈತಿ ಅಂತ. ಹತ್ತಿ ಹಳ್ಳಿಗಿಂತಲೂ ಹಗರಿದ್ರೆ ಮತ್ತು ಇವನು ತೊಗೊಂಡು ಹೋಗ್ಬೇಕಾಗಿತ್ತಲ್ಲ, ಇವನ್ಯಾಕೆ ಬಿಟ್ಟಾನ ಗಾಳಿ? ಅದಕ್ಕೆ ಉತ್ತರನೂ ಅವನ ಹೇಳ್ತಾನ. ಯಾಕೆ ಬಿಟ್ಟಾನ ಅಂದ್ರೆ, ನಾನು ಮತ್ತೇನಾರ ಬೇಡಿಗೆಳನಂತ ಅಂಜಿ ಬಿಟ್ಟು ಹೋಗ್ಯಾನಂತ. ಮಾಮಯಂ ಪ್ರಾರ್ಥಯೇದಿತಿ, ನಾನು ಮತ್ತೆ ಕೇಳಿಗೆಳನ ಇವಾಗೆಲ್ಲಿ ಕೊಟ್ಕೋತ ಕುಂಡ್ರದಂತ ಅವನು ಇಲ್ಲೇ ಬಿಟ್ಟು ಹೋಗ್ಯಾನಂತ ಹೇಳ್ತಾನೆ. ಆದರೆ ತನಗಾಗಿ ಬೇಡೋದು ಸ್ವಾರ್ಥ. ಧರ್ಮಕ್ಕೆ, ದೇವರಿಗೆ, ಸಮಾಜಕ್ಕಾಗಿ ಬೇಡೋದು ಪರಮಾರ್ಥ. ಪರಮಾರ್ಥ. ಅದಕ್ಕಾಗಿ ತನಗಾಗಿ ಬೇಡುವವರು ಭಿಕ್ಷುಕರು ಅಂತ ಅನಿಸ್ಕೊಳ್ತಾರೆ. ದೇವರಿಗಾಗಿ, ಧರ್ಮಕ್ಕಾಗಿ, ದೇಶಕ್ಕಾಗಿ, ಸಮಾಜಕ್ಕಾಗಿ ಬೇಡುವವರು ದೇಶಭಕ್ತರು, ಸಮಾಜ ಸೇವಕರು ಅನ್ನೋ ಕೀರ್ತಿಗೆ ಪಾತ್ರರಾಗ್ತಾರೆ. ಕೀರ್ತಿಗೆ ಪಾತ್ರ. ಅದಕ್ಕೆ ಬೇಡೋದರ ಹಿಂದ ಉದ್ದೇಶ ಏನಿರುತ್ತಲ್ಲ ಅದು ಬಹಳ ಮುಖ್ಯವಾಗಿರುವಂಥ. ತನಗಾಗಿ ದೇವರು ಏನು ಕೇಳಂಗಿಲ್ಲ. ಏನಾರ ಕೇಳ್ಯಾನಂತ ದೇವರು ಎಲ್ಲವನ್ನ ಕೊಡ್ತಾನೆ ಹೊರತು ಏನನ್ನು ಅವನು ಬೇಡೋದಿಲ್ಲ. ಒಂದು ಮೂರ್ತಿ ದ್ವೇಷ ಮಾಡಂಗಿಲ್ಲ, ಏನನ್ನು ಬೇಡಂಗಿಲ್ಲ. ಆ ಕಾರಣಕ್ಕೆ ಅದು ದೇವರಾಗ್ಯದ. ಮೂರನೇ ಗುಣ ಹೇಳ್ತಾರೆ ಅವರು, ಪರನಿಂದಾಂ ನ ಕುರ್ವತೆ. ಇನ್ನೊಬ್ಬರ ನಿಂದೆಯನ್ನು ಎಂದು ಅದು ಮಾಡಂಗಿಲ್ಲ. ಪರನಿಂದೆ ಮಹಾಪಾಪ. ಇನ್ನೊಬ್ಬರ ಬಗ್ಗೆ ಮಾತಾಡಂಗಿಲ್ಲ. ಯಾರ್ದಾರ ನಿಂದೆ ಮೂರ್ತಿ ಮಾಡ್ತದನ್?
ನೀವು ಒಂದೇ ಗುಡಿಯೊಳಗೆ ಬೇಕಾದಷ್ಟು ದೇವ್ರನ್ನ ತಂದು ಪ್ರತಿಷ್ಠಾಪನೆ ಮಾಡ್ರಿ ನೀವು. ಆ ದೇವ್ರು ಯಾಕೆ ಬಂದ, ಈ ದೇವ್ರು ಯಾಕೆ ಬಂದ ಅಂತ ಯಾವ ದೇವರು ಏನೂ ಕೇಳಂಗಿಲ್ಲ. ಆಮೇಲೆ ಇನ್ನೊಂದು ಮೂರ್ತಿಯನ್ನು ನಿಂದೆ ಅದು ಮಾಡಂಗಿಲ್ಲ. ಆದರೆ ಮನುಷ್ಯ ನಿಂದೆ ಮಾಡ್ಲಿಕ್ಕಂದ್ರೆ ಹೊಟ್ಟೆನ ಹಸಂಗಿಲ್ಲ. ಭಾಳ ಕಡೆ ನೋಡ್ರಿ ನೀವು, ತಮ್ಮ ಮನೆಯಾಗಿನ ಊಟ, ತಮ್ಮ ಮನೆ ಮುಂದಿನ ಕಟ್ಟಿ, ಅಲ್ಲಿ ಬಂದು ಕುಂತು ಮಾತಾಡೋಕೆ ಶುರು ಮಾಡಿದ್ರು ಅಂದ್ರೆ ಮುಗಿದ ಹೊತ್ತು ಕಾಗಿ ಕರ್ಗಾತು, ಗೊಬ್ಬಿ ಬೆಳ್ಳಗಾತು. ಅವ ಹಂಗೆ, ಇವ ಹಿಂಗೆ, ಆಕಿ ಹಂಗೆ, ಈಕಿ. ಊಟ ತಂಬದು ಕಟ್ಟಿ ತಂಬದು ಬಾಯಾಗ ಮಾತು ಮಾತ್ರ ಬರೇ ಬೇರೆದವ್ರದ್ದು. ಪರ ನಿಂದಾಂನ ಕೊರುವತೆ, ಇನ್ನೊಬ್ಬರು ನಿಂದೆಯನ್ನು ಮಾಡಬಾರ್ದು. ಇನ್ನೊಬ್ಬರ ನಿಂದೆಯನ್ನು ನಿರಂತರ ನಾವು ಮಾಡ್ತಾ ಇರೋ ಕಾರಣಕ್ಕಾಗೇನೆ ಮನುಷ್ಯರಾಗಿವಿ. ಇನ್ನೊಬ್ಬರ ನಿಂದೆಯನ್ನು ಎಂದೂ ಮಾಡಂಗಿಲ್ಲ ಅನ್ನೋ ಕಾರಣಕ್ಕನ ಒಂದು ಕಲ್ಲು ದೇವರಾಗೈತೆ ನೋಡಿ. ಕಲ್ಲು ದೇವರಾಗೈತೆ. ಮತ್ತು ದೇವರಾಗಬೇಕಾದ್ರೆ ನಾವೇನು ಮಾಡಬೇಕು? ಇನ್ನೊಬ್ಬರ ನಿಂದೆಯನ್ನು ಬಿಟ್ಬಿಡೋದು. ಇವತ್ತಿಂದ ಬಿಟ್ಬಿಡೋದು, ಪ್ರತಿಜ್ಞೆ ಮಾಡೋದು, ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದನ್ನು ನಾವು ಮಾತಾಡಂಗಿಲ್ಲ. ಅಕಸ್ಮಾತ್ ಇನ್ನೊಬ್ಬರ ಬಗ್ಗೆ ಮಾತಾಡಲಿಲ್ಲ ಅಂದ್ರೆ ನಮಗೆ ಸಮಾಧಾನ ಆಗಂಗಿಲ್ಲ ಅಂದ್ರೆ ಹಂಗೂ ಇರ್ತದೆ ಪರಿಸ್ಥಿತಿ. ಏನು ಮಾಡೋದು? ಮತ್ತೆ ಅದು ಅಭ್ಯಾಸ ಆಗಿರ್ತದೆ, ರೂಢಿ ಆಗಿರ್ತದೆ. ಮಾತಾಡ್ಲಿಕ್ಕೆ ಸಮಾಧಾನ ಆಗಂಗಿಲ್ಲ. ಬಾಯಿ ಚುಟ್ಟು ಚುಟ್ಟು ಅಂತತಿ, ಕೈ ಚುಟ್ಟು ಚುಟ್ಟು ಅಂತದ. ಏನು ಮಾಡೋದು? ಹಂಗೇನಾರ ಇತ್ತು ಅಂದ್ರೆ ಅವಾಗ ಮತ್ತೊಂದು ನೀವು ಬದಲಾವಣೆ ಮಾಡ್ಕೋಬೇಕು. ಏನು ಅಂದ್ರೆ ಇನ್ನೊಬ್ಬರ ಬಳಿ, ಪ್ರತಿಯೊಬ್ಬ ಮನುಷ್ಯನಲ್ಲಿ ಒಳ್ಳೆಯದು ಕೆಟ್ಟದ್ದು ಎರಡೂ ಇರುತ್ತಾವೆ. ಪರಿಪೂರ್ಣ ಒಳ್ಳೆಯ ಮನುಷ್ಯನೂ ಜಗತ್ತಿನಾಗ ಸಿಗಂಗಿಲ್ಲ, ಪರಿಪೂರ್ಣ ಕೆಟ್ಟ ಮನುಷ್ಯನೂ ಜಗತ್ತಿನಾಗ ಸಿಗಂಗಿಲ್ಲ. ಪರ್ಸೆಂಟ್ ಹೆಚ್ಚು ಕಡಿಮೆ ಇರ್ತಾವೆ, ಹೌದಿಲ್ಲ? ಅದಕ್ಕೆ ಇನ್ನೊಬ್ಬರ ಬಗ್ಗೆ ಮಾತಾಡಲೇಬೇಕು ಅನ್ನುವಂಥ ಅನಿವಾರ್ಯತೆ ಇತ್ತು ಅಂದ್ರೆ ಇನ್ನೊಬ್ಬರಲ್ಲಿರೋ ಒಳ್ಳೆಯದನ್ನು ಮಾತಾಡಬೇಕೇ ಹೊರತು ಕೆಟ್ಟದ್ದನ್ನು ಮಾತಾಡಬೇಕು. ಕೆಟ್ಟದ್ದನ್ನು ಮಾತಾಡ. ಈ ಗಾದಿ ಮಾತೈತೆ ಒಂದು ಬಹಳ ಒಳ್ಳೆಯ ಗಾದಿ ಮಾತು, ನೆನಪಿಟ್ಕೊಳ್ಬೇಕು. ಮಾಡಿದ ಅವ್ರ ಪಾಪ ಎಷ್ಟು ಚಲೋ ಹೇಳ ನೋಡ್ರಿ. ನೀವೇನಾದರೂ ಕೆಟ್ಟದ್ದು ಅವ್ರ ಬಗ್ಗೆ ಇರೋ ಕೆಟ್ಟದ್ದನ್ನು ನೀವು ಮಾತಾಡಿದ್ರಿ ಅಂದ್ರೆ ಪಾಪ ಅವ್ರು ಮಾಡಿರ್ತಾರ, ಫಲ ನಿಮಗೆ ಬರ್ತದೆ. ಇನ್ನೊಬ್ಬರು ಮಾಡಿದ ಪುಣ್ಯದೊಳಗೆ ನಿಮಗೆ ಪಾಲು ಸಿಗಬೇಕಾಗಿತ್ತು ಅಂದ್ರೆ ಪಾಪದ ಫಲ ದುಃಖ, ಪುಣ್ಯದ ಫಲ ಸುಖ. ಇದನ್ನು ಬರೆದಿಟ್ಕೊಂಡ್ಬಿಡ್ರಿ ನೀವು. ಪಾಪದ ಫಲ ದುಃಖ, ಪುಣ್ಯದ ಫಲ ಸುಖ. ಇನ್ನೊಬ್ಬರು ಮಾಡಿದ ಪುಣ್ಯದೊಳಗೆ ನಿಮಗೆ ಪಾಲು ಸಿಗಬೇಕಾಗಿತ್ತು ಅಂದ್ರೆ ಅವರು ಮಾಡಿದ ಒಳ್ಳೆಯದನ್ನು ಮಾತ್ರ ಮಾತಾಡೋದು. ಮತ್ತಿನ್ನು ಅವ್ರು ಮಾಡಿದ ಪಾಪದೊಳಗೆ ನೀವು ಭಾಗಿಯಾಗಬೇಕಾಗಿತ್ತು ಅಂದ್ರೆ ಅವರು ಮಾಡಿದ ಕೆಟ್ಟದ್ದನ್ನು ನೀವು ಮಾತಾಡ್ರಿ, ಏನು ಅಡ್ಡಿ ಇಲ್ಲ. ಯಾವ್ದು ಬೇಕ್ರಿ? ಪುಣ್ಯದ ಭಾಗ ಬೇಕೋ ಏನು ಪಾಪದ ಭಾಗ ಬೇಕೋ? ಪುಣ್ಯದ ಭಾಗ ಬೇಕು ಅಂದ್ರೆ ಅವರಲ್ಲಿರೋ ಒಳ್ಳೆಯದನ್ನು ಮಾತ್ರ ಮಾತಾಡಬೇಕು. ಅವರಲ್ಲಿರೋ ಯಾರ ಬಗ್ಗೆನೇ ಮಾತಾಡ್ರಿ ನೀವು, ಅವರಲ್ಲಿರೋ ಒಳ್ಳೆಯದನ್ನು ಮಾತಾಡಬೇಕು. ಅದರಿಂದ ನಿಮಗೆ ಒಳ್ಳೆಯದಾಗ್ತದೆ. ಅಷ್ಟೇ ಅಲ್ಲ, ನನ್ನ ಒಳ್ಳೆಯದನ್ನು ಇಷ್ಟು ದೊಡ್ಡದು ಮಾಡಿ ಹೇಳ್ತಾರೆ ಅಂದ್ರೆ ನಾನು ಇನ್ನೂ ಒಳ್ಳೆಯವನಾಗಬೇಕು ಅಂತ ಅವ್ರಿಗೊಂದು ಒಳ್ಳೆಯ ಪ್ರೇರಣೆ ಸಿಗ್ತದೆ. ಅವ್ರು ಒಳ್ಳೆಯವರಾಗಕ್ಕೆ ನೀವು ಪ್ರೇರಣೆ ಕೊಡ್ತೀರಿ. ಆ ಕಾರಣಕ್ಕಾಗಿ ಪರನಿಂದಾಂ ನ ಕುರ್ವತೆ ಮಾಡಬಾರ್ದು. ಇನ್ನೊಬ್ಬರ ನಿಂದೆಯನ್ನು ಮಾಡಂಗಿಲ್ಲ. ಅದಕ್ಕೆ ದೇವರಾಗಿತ್ತ. ಆಮೇಲೆ 4ನೇ ಗುಣ ಹೇಳ್ತಾರೆ, ಕೊನೆದಿದು, ಅನಾಹುತ ನಚಾಯ ಅಂತೆ. ಕರೀಲಾರ್ದ ಬರಂಗಿಲ್ಲ. ಯಾವ್ದಾರು ದೇವ್ರು ಕರೀಲಾರ್ದ ಬಂದವನ್ರಿ ಗುಡ್ಯಾಗ, ನಾನು ಬರವನ ಇಲ್ಲಿ ಕುಂಡ್ರವನ ಅಂಥೇಳಿ. ಅಕಸ್ಮಾತ್ ನಮ್ಮವ್ರು ನಮ್ಮನ್ನು ಕರೀಲಿಲ್ಲ ಅಂದ್ರೆ ಅದ್ರ ಸಂಬಂಧನ ದೊಡ್ಡ ದೊಡ್ಡ ಜಗಳ ಆಕ್ಕವ್ರಿ. ಮದುವೆ ಪದವಿ ಸಮಾರಂಭ ಬಂತು ಅಂದ್ರೆ ವರಂದು, ಕನ್ಯಾದು, ಪತ್ರಿಕೆದ್ದು, ಪಳಗಿದು, ಊಟದ್ದು, ಅದ್ರದ್ದು ಇದ್ರದ್ದು ಯಾವ ಚಿಂತೆನೂ ಇರೋಂಗಿಲ್ಲ. ಯಾರನ್ನ ಕರಿಬೇಕು, ಯಾರನ್ನ ಬಿಡ್ಬೇಕು, ಇದ ದೊಡ್ಡ ಚಿಂತೆ. ಏನಾರು ತಿಳ್ಕೊತಾರೋ ಹೆಂಗೋ ಅಂತ ಹೇಳಿ. ಅದಕ್ಕೆ
ಕರೆದ್ರೆ ಹೋಗೋದು, ಕರೀಲಿಲ್ಲ ಅಂದ್ರೆ ಬಹಳ ಚಲೋ ಆತ, ನಮ್ಮ ಪಾಡಿಗೆ ನಮ್ಮ ಕೆಲಸ ಮಾಡ್ಕೊಂಡು ಹೋಗ್ಲಿಕ್ಕೆ ದೇವ್ರು ಅನುಕೂಲ ಮಾಡಿಕೊಟ್ಟ ಅಂತ ಖುಷಿ ಪಡಬೇಕು. ನಮ್ಮ ಕೆಲಸಕ್ಕೆ ನಮಗೆ ಒಳ್ಳೆಯದನ್ನು ಮಾಡಿದಲ್ಲಪ್ಪ ಬಿಟ್ಟು ಕೊಟ್ಟು ಅಂತ ಹೇಳಿ ಅವ್ರಿಗೊಂದು ಧನ್ಯವಾದ ಹೇಳಬೇಕು. ಇವತ್ತಿಲ್ಲ ನಾಳೆ ಅವರ ಕರೀತಾರೆ. ಅದಕ್ಕೆ ಕರೀಲಾರ್ದನ ಹೋಗಂಗಿಲ್ಲ. ದೇವರು ಕರೆದಾಗ ಮಾತ್ರ ಬರ್ತಾನೆ. ಅದಕ್ಕೆ ಪೂಜೆ ಮಾಡುವ ಕಾಲಕ್ಕೆ ಪ್ರತಿ ಸಾರಿ ಸಂಕಲ್ಪತಾರೆ ಹೇಳ್ತಾರೆ ನೋಡ್ರಿ, ಆವಾಹಯಾಮಿ ಆವಾಹಿತೋ ಭವ, ಸ್ಥಾಪಯಾಮಿ ಸ್ಥಾಪಿತೋ ಭವ. ಹೆಂಗೆ ಕರೆದಾಗನ ದೇವರು ಬರ್ತಾನೆ, ಕರೆದಾಗನ ಬರ್ತಾನೆ. ಹಂಗೆ ನಾವು ಕೂಡ ಕರೆದ್ರೆ ಮಾತ್ರ ಹೋಗೋದು. ಕರೀಲಿಲ್ಲ ಅಂದ್ರೆ ಮನಸ್ಸಿನೊಳಗೂ ಕೂಡ ತಕರಾರು ಮಾಡ್ಕೋಬಾರ್ದು. ಹೊರಗಲ್ಲ, ಮನಸ್ಸಿನೊಳಗೆ ಕೂಡ ತಕರಾರು ಮಾಡ್ಕೊಳ್ಲಾರ್ದಂಗೆ ಇರಬೇಕು. ಹಿಂಗೆ ದ್ವೇಷ ಇಲ್ಲ, ಯಾಚನೆ ಇಲ್ಲ. ಯಾಚನೆ ಅಂದರೆ ಬೇಡ್ಕೊಳ್ಳೋದು, ಸ್ವಾರ್ಥಕ್ಕಾಗಿ ಬೇಡೋದು, ಪರಾರ್ಥಕ್ಕಾಗಿ ಅಲ್ಲ. ಯಾಚನೆ ಇಲ್ಲ, ಆಮೇಲೆ ಇನ್ನೊಬ್ಬರ ನಿಂದೆ ಇಲ್ಲ, ಕರೀಲಾರ್ದ ಹೋಗಂಗಿಲ್ಲ. ಈ 4 ಗುಣಗಳನ್ನು ಅಳವಡಿಸಿಕೊಂಡ ಕಾರಣಕ್ಕಾಗಿ ಒಂದು ಕಲ್ಲು ಕೂಡ ದೇವರಾಗ್ತದೆ. ಅಂದ್ರೆ ಇದೇ ಗುಣಗಳನ್ನು ಮನುಷ್ಯ ಅಳವಡಿಸಿಕೊಂಡ ಅಂದ್ರೆ ದೇವರಲ್ಲ, ಮಹಾದೇವ ಆಗ್ತಾನೆ, ಮಹಾದೇವ ಆಗ್ತಾನೆ. ಅಂತಹ ದೈವತ್ವವನ್ನು ಮನುಷ್ಯನಿಗೆ ತಂದು ಕೊಡೋ ಶಕ್ತಿ ಯಾವುದರಲ್ಲಿ ಐತೆ ಅಂದ್ರೆ ಗುಣಗಳಲ್ಲಿದೆ, ಒಳ್ಳೆಯ ಗುಣಗಳಲ್ಲಿದೆ. ಅದಕ್ಕಾಗೇ ಗುಣಾಹ ಪೂಜಾ ಸ್ಥಾನಂ ನಚ ಲಿಂಗಂ ನಚ ವಯಃ. ಸದ್ಗುಣಗಳೇ ಪೂಜನೀಯ ಗೌರವನೀಯ ಸಂಗತಿಗಳು. ಅವುಗಳನ್ನು ಪ್ರತಿಯೊಬ್ಬ ಮನುಷ್ಯ ಅಳವಡಿಸಿಕೊಳ್ಳಬೇಕು. ಅಂತಹ ಒಳ್ಳೆಯ ಗುಣಗಳನ್ನು ಅಳವಡಿಸಿಕೊಂಡ ಕಾರಣಕ್ಕಾಗೇ ತಾನೇಶ್ವರಿ ತಾಯಿನೂ ಕೂಡ ನಿಮ್ಮಂಗೆ ಹುಟ್ಟಿದ್ಲು, ನಿಮ್ಮಂಗೆ ಆಡಿದ್ಲು, ನಿಮ್ಮಂಗೆ ಬೆಳೆದ್ಲು. ಆದ್ರೆ ವರದಾನೇಶ್ವರಿಯಾಗಿ, ದಾನೇಶ್ವರಿ ದೇವಿಯಾಗಿ, ಗುಡ್ಡಾಪುರದ ದಾನಮ್ಮ ದೇವಿಯಾಗಿ ಇವತ್ತು ಶತಶತಮಾನಗಳಿಂದ ಪೂಜೆಗೊಳ್ತಾ ಇದ್ದಾಳೆ. ಕಾರಣ ಏನು ಅಂದ್ರೆ ಅವಳಲ್ಲಿರುವಂತಹ ಸದ್ಗುಣಗಳು. ಸದ್ಗುಣಗಳು, ಅದೇ ಗುಣಗಳನ್ನು ನಾವು ಅಳವಡಿಸಿಕೊಳ್ಳೋದಕ್ಕೆ ಒಂದು ಅವಕಾಶ ಸಿಗಲಿ ಅಂತ ಹೇಳಿ ಕುಂಭಾಭಿಷೇಕದ ನೆಪ ಮಾಡಿಕೊಂಡು ದಾನಮ್ಮ ದೇವಿಯ ಪುರಾಣವನ್ನು ಸರ್ವಾಂಗ ಸುಂದರವಾಗಿ ಇಲ್ಲಿ ನೆರವೇರಿಸಿಕೊಂಡು ಬರಲಾಗ್ತಾ ಇದೆ. ನಮ್ಮ ಅಂದಾನ ಶಾಸ್ತ್ರಿಗಳವರು ಭಾಳ ದೊಡ್ಡ ವಾಗ್ಮಿಗಳು, ಭಾಳ ಹರತಾಗಿರುವಂಥ ವಾಣಿ, ನಗಿಸ್ತಾ ಖುಷಿ ಪಡಿಸ್ತಾ ನಿಮಗೆ ಯಾವ ರೀತಿಯಾಗಿರುವಂತಹ ಬೋರ್ ಆಗಲಾರ್ದಂಗೆ ಸಂತೋಷದಿಂದ ಕುಳಿತು ಆಲಿಸುವ ರೀತಿಯಲ್ಲಿ ದಾನಮ್ಮ ದೇವಿಯ ಪುರಾಣವನ್ನು ನಿಮಗೆಲ್ಲ ಉಣಬಡಿಸ್ತಾ ಇದ್ದಾರೆ. ಅವರಿಗೆ ವಿಶೇಷವಾಗಿರುವಂಥ ಸನ್ಮಂಗಲಗಳನ್ನು ಹಾರೈಸ್ತಾ ಇವತ್ತು ವಿಶೇಷವಾಗಿ ಅನೇಕ ಭಕ್ತರು ಕುರುರಕ್ಷೆಯನ್ನು ಪಡೆದುಕೊಳ್ಳೋದರ ಜೊತೆಗೆ ದಾಸೋಹ ಸೇವೆಯನ್ನು ಕೂಡ ಸಲ್ಲಿಸಿದವರಾಗಿದ್ದಾರೆ. ಅದರಲ್ಲಿ ನಮ್ಮ ಮಾಂದ್ರಿಯ ಶ್ರೀಗಳವರು, ನಾವಿನ್ನೂ ಈ ಕಾರ್ಯಕ್ರಮದ ತಯಾರಿನೇ ಮಾಡ್ಕೊಂಡಿರಲಿಲ್ಲ. ಮೊದಲನೇ ಮೀಟಿಂಗ್ ಕರೆದಿದ್ದೀವಿ, ಹೆಂಗೆ ಮಾಡಿದ್ರೆ ಚಲೋ ಆಗ್ತದ ಅಂತ ಹೇಳಿ ಈ ಮಠದ ಮತ್ತು ಪೀಠದ ಹಿತೈಷಿಗಳಾಗಿರುವಂಥ ಕೆಲವು ಸ್ವಾಮಿಗಳನ್ನ ಕರೆದಿದ್ದೀವಿ ನಾವು. ಸುಮಾರು ಒಂದು 8-9 ತಿಂಗಳು ಹಿಂದಿನ ಮಾತಿದು. ಆವಾಗ ಮಾಂದ್ರಿ ಸ್ವಾಮಿಗಳನ್ನ ಕರೆದಿದ್ದೀವಿ. ಇಲ್ಲೇ ಪಕ್ಕದಲ್ಲಿರೋರಲ್ಲ, ಮಠದ ಪರಮ ಹಿತೈಷಿಗಳು, ಅವರನ್ನು ಕರೆದಿದ್ದೀವಿ. ಅನೇಕ ಸ್ವಾಮಿಗಳು ಬಂದಿದ್ದರು, ತಮ್ಮೆಲ್ಲ ಸಲಹೆಗಳನ್ನು ಕೊಟ್ಟರು. ಇಂಥ ದೊಡ್ಡ ಕಾರ್ಯಕ್ರಮ ಆಗ್ತಾ ಇದೆ. ನಾವೆಲ್ಲ ಕಡೆ ಧರ್ಮ ಜಾಗೃತಿಯನ್ನು ಮಾಡ್ತಾ ಇದ್ದೇವೆ. ನಿಮಗೆಲ್ಲ ಗೊತ್ತಿದೆ, ಸುಮಾರು ಈ ಕುಂಭಾಭಿಷೇಕದ ನೆಪ ಮಾಡಿಕೊಂಡು ದಾನಮ್ಮ ದೇವಿ ಪುರಾಣ ಶಿವರಾತ್ರಿಯಿಂದ ಶುರುವಾಗ್ಯದ. ಆದರೆ ಅದಕ್ಕಿಂತಲೂ ಮೊದಲು ಒಂದು 2 ತಿಂಗಳು ನಾವು ಬೆಳಗಾವಿ ಜಿಲ್ಲಾದ್ಯಂತ ಅನೇಕ ಗ್ರಾಮ ನಗರಗಳನ್ನು ಆಯ್ಕೆ ಮಾಡಿಕೊಂಡು ಸಂಚಾರಿ ಧರ್ಮ ಜಾಗೃತಿ ಯಾತ್ರೆಯನ್ನು ಮಾಡಿ ಬಂದ್ವಿ. 48 ಹಳ್ಳಿಗಳನ್ನು, ಅದು ತಾಲೂಕಾ ಕೇಂದ್ರ, ಜಿಲ್ಲಾ ಕೇಂದ್ರ, ಗ್ರಾಮೀಣ ಪ್ರದೇಶ ಎಲ್ಲವನ್ನು ಸೇರಿ 48 ಗ್ರಾಮಗಳನ್ನು ಸಂಚರಿಸಿ ಎಲ್ಲರಿಗೂ ಲಿಂಗ ದೀಕ್ಷೆಯನ್ನು ಕೊಡೋದು, ವೀರಭದ್ರೇಶ್ವರನ ದರ್ಶನ ಮಾಡಿಸೋದು, ತುಲಾಭಾರ ಮಾಡಿಸೋದು, ಕಾರ್ಯಕ್ರಮಕ್ಕೆ ಬರ್ರಿ ಅಂಥೇಳಿ ಅವರನ್ನು ಕರೆದು ಬರೋದು, ಆಮಂತ್ರಣ ಕೊಡೋದು. ನಾವು ಈಗ ನಾವು ಅಷ್ಟಕ್ಕೆ ಕರೆದ್ರೆ ಬರ್ತಾರೋ ಇಲ್ಲ ಅಂತ ತಿಳ್ಕೊಂಡು 2 ಕರ್ಕೊಂಡು ಹೋಗಿದ್ವಿ.
ನಡಿಪ ನೀನ ಕರ್ಕೊಂಡು ಬರೋಕತ್ತ ಎಲ್ಲ ಭಕ್ತರನ್ನಂತ ಹೇಳಿ ಹೀಗಾಗಿ 48 ಹಳ್ಳಿಗಳನ್ನು ತಿರುಗಿ ಕಾರ್ಯಕ್ರಮಕ್ಕೆ ಕರೆಯೋದ್ರ ಜೊತೆಗೆ ನೀವು ಬರೋರೆಲ್ಲ ಹೆಂಗೆ ಬರಬೇಕು ಅಂದ್ರೆ ಶುದ್ಧ ಮನಸ್ಕರಾಗಿ ಲಿಂಗಧಾರಣ ಮಾಡ್ಕೊಂಡು ಬರಬೇಕು, ಲಿಂಗ ದೀಕ್ಷೆಯನ್ನು ಪಡ್ಕೊಳ್ಬೇಕು ಅಂತ ಕರೆಯನ್ನು ಕೊಟ್ಟಾಗ ಸುಮಾರು 48 ದಿನಗಳಲ್ಲಿ 28,000ಕ್ಕಿಂತಲೂ ಹೆಚ್ಚು ಜನ ಲಿಂಗ ದೀಕ್ಷೆಯನ್ನು ಪಡ್ಕೊಂಡ್ರು. ಅವರೆಲ್ಲ ಕಾರ್ಯಕ್ರಮಕ್ಕೆ ಬರೋದಕ್ಕೆ ತಯಾರಾಗಿದ್ದಾರೆ. ಇಂಥ ಒಂದು ಒಳ್ಳೆಯ ಕೆಲಸ ಧರ್ಮ ಜಾಗೃತಿ ಯಾತ್ರೆಯಿಂದ ಆಗಿದೆ. ಈ ಎಲ್ಲ ಯೋಜನೆಗಳನ್ನು ಅವತ್ತು ಮೀಟಿಂಗ್ನೊಳಗೆ ಚರ್ಚೆ ಆದಾಗ ಇಷ್ಟು ದೊಡ್ಡ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ಅಂದ್ರೆ ಮೊದಲನೇ ಕಾರಣಕ್ಕೆ ನಂದ ದಾಸೋಹಕ್ಕೆ ನಾನು ಸೇವೆಯನ್ನು ಮಾಡ್ತೇನೆ ಅಂತ ತಿಳ್ಕೊಂಡು ಇನ್ನೂ ರಸೀದಿ ಬುಕ್ಕನ್ನು ಪ್ರಿಂಟ್ ಆಗಿರಲಿಲ್ಲ. ದುಡ್ಡು ಕೊಟ್ಟು ನಮಸ್ಕಾರ ಮಾಡಿದವರು ಯಾರು ಅಂದ್ರೆ ನಮ್ಮ ಮಾಂದ್ರಿ ಸ್ವಾಮಿಗಳು. ನಮ್ಮ ರಸೀದಿ ಪ್ರಿಂಟ್ ಆಗೋ ತನಕ ಅವ್ರ ದುಡ್ಡು ಹಂಗೆ ಇಟ್ಕೊಂಡು ಕುಂತಿದ್ದೀವಿ ನಾವು. ರಸೀದಿ ಪ್ರಿಂಟ್ ಆದಮೇಲೆ ಅವರಿಗೆ ರಸೀದಿಯನ್ನು ಕೊಡುವಂತಹ ಸಂದರ್ಭ ಬಂತು. ಈಗ ಸ್ವಾಮಿಗಳು ಅಂದರೆ ಕೇವಲ ತಗೊಳ್ಳೋರು ಅಷ್ಟೇ ಅಲ್ಲ, ಪ್ರಸಂಗ ಬಂದಾಗ ಕೊಡಲಿಕ್ಕೂ ಮುಂದಿರ್ತಾರ ಅನ್ನೋದಕ್ಕೆ ಸಾಕ್ಷಿ ನಮ್ಮ ಮಾಂದ್ರಿ ಶ್ರೀಗಳು. ಅವ್ರದ್ದು ಇವತ್ತಿನ ದಾಸೋಹ ನೆರವೇರಿದೆ. ಅದೇ ರೀತಿ ಮುಗುಳುಕೋಡದ ನಮ್ಮ ರಮೇಶ್ ಖೇತಗೌಡರು ಶ್ರೇಷ್ಠ ಉದ್ಯಮಿಗಳು, ಗುರುಲಿಂಗ ಜಂಗಮ ಪ್ರೇಮಿಗಳು, ಒಳ್ಳೆಯ ಧರ್ಮನಿಷ್ಠರು. ನಾವು ಮುಗುಳುಕೋಡಕ್ಕೆ ಹೋದಾಗ ನಮ್ಮ ಮನೆಗೆ ಬರಬೇಕು, ನಾನು ದಾಸೋಹ ಮಾಡ್ತೀನಿ ಅಂತ ಹೇಳಿ ಸ್ವ ಇಚ್ಛೆಯಿಂದ ಕರೆದು ಇವತ್ತಿನ ದಾಸೋಹ ಸೇವೆಯನ್ನು ಸಲ್ಲಿಸಿದವರಾಗಿದ್ದಾರೆ. ಅದೇ ರೀತಿ ನಮಗೆ ಗೊತ್ತೇ ಇರಲಿಲ್ಲ, ಮುಗುಳುಕೋಡದೊಳಗೆ ಯಡೂರು ವೀರಭದ್ರೇಶ್ವರನ ಭಕ್ತರು ಎಷ್ಟು ಮನೆ ಅದಾವ ಅಂದ್ರೆ 500 ಮನೆ ಅದಾವಂತೆ ಮುಗುಳುಕೋಡದಾಗ. ನಮ್ಗೆ ಗೊತ್ತಿಲ್ಲ. ನಾವಲ್ಲಿ ಹೋದ್ರೆ ಬಿಡಾಕ್ ತಯಾರಿಲ್ಲ, ನಮಗಾರ ಮುಂದಿನ ಕಾರ್ಯಕ್ರಮದ ಒತ್ತಡ. ಆದರೂ ಎಷ್ಟು ಸಾಧ್ಯದ ಅಷ್ಟು ಮನೆಗಳನ್ನು ಭೇಟಿ ಕೊಟ್ಟು ನಾವು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಕರೆದು ಬಂದಾಗ ಇವತ್ತು ಅವರಲ್ಲಿ ಅನೇಕರು ದಾಸೋಹ ಸೇವೆಯನ್ನು ಮಾಡಿದ್ದಾರೆ. ಅಂಥವ್ರೊಳಗೆ ನಮ್ಮ ಕಲ್ಲಪ್ಪ ಯಡವಣ್ಣವರು, ಆಮೇಲೆ ಶ್ರೀ ಅಲ್ಲಪ್ಪ ಯಡವಣ್ಣವರವರು. ಈ ಯಡವಣ್ಣವ್ರ ಪರಿವಾರ ಬಹಳ ದೊಡ್ಡದು. ಬಿಜಾಪುರದಾಗ ಬಹಳ ಜನ ಅದಾರ, ಬೆಂಗಳೂರಾಗೂ ಬಹಳ ಜನ ಅದಾರ. ಯಡವಣ್ಣವರು ಅಂತ ತಿಳ್ಕೊಂಡು ಒಬ್ರು ಕಮಿಷ್ನರ್ ಆಗಿದ್ದಾರೆ. ಅವರು ಯಡೂರು ಈರಣ್ಣ ಭಕ್ತರು, ಬಿಜಾಪುರದವರು. ನಮ್ಮ ಈರಣ್ಣನ ಕೈ ಎಲ್ಲಿ ತನಕ ಅದಾವ ನಮಗೆ ಗೊತ್ತಿಲ್ಲ, ಅಪರಂಪಾರ. ಎಲ್ಲಿ ಹೊಕ್ಕಿವ ಅಲ್ಲೆಲ್ಲ ಈರಣ್ಣನ ಕೈ ನಮಗೆ ಕಾಣಿಸ್ತವೆ. ಅದೆಲ್ಲ ಕಡೆಗೂ ಭಕ್ತರಿದ್ದಾರೆ. ಅದರಲ್ಲಿ ಈ ಯಡವಣ್ಣವ್ರ ಪರಿವಾರದಿಂದ ಇವತ್ತಿನ ದಾಸೋಹ ಸೇವೆಯನ್ನು ಮಾಡಿದ್ದಾರೆ. ಅದೇ ರೀತಿ ನಮ್ಮ ಅಸುಂಡಿಯ ರುದ್ರಪ್ಪ ಹಾಳ್ಮನಿ ಪುರುವಂತ ಬಹಳ ಭಕ್ತಿವಂತ. ಈ ಹಿಂದೂ ಕೂಡ ನಾವು ಹೂಲಿಗೆ ಹೋದಾಗ ನೀವು ನಮ್ಮ ಮನೆಗೆ ಬರಲೇಬೇಕಂತ ತಿಳ್ಕೊಂಡು ಬೆನ್ನು ಹತ್ತಿ ಕಾಡಿ ಕರ್ಕೊಂಡು ಹೋಗಿ ಶ್ರೀಶೈಲ ಪೀಠಕ್ಕೆ 50,000 ರೂಪಾಯಿ ಕೊಟ್ಟಿದ್ದವ ಅವಾಗ. ಒಂದು 6-7 ವರ್ಷದ ಹಿಂದೆ. ಈಗ ಈ ಕಾರ್ಯಕ್ರಮ ನಡೆದದ. ಈ ಕಾರ್ಯಕ್ರಮಕ್ಕೂ ನೀವೆಲ್ಲ ಬರಬೇಕಪ್ಪ ಅಂತ ತಿಳ್ಕೊಂಡು ಅಂದಾಗ ನಾನು ಅವಾಗ ಪೀಠಕ್ಕೆ ಕೊಟ್ಟೇನೆ, ಈಗ ನನ್ನ ದೇವ್ರಿಗೆ ಕೊಡ್ತೇನೆ ಅಂತ ತಿಳ್ಕೊಂಡು ಈಗಲೂ ಕೂಡ 50,000 ರೂಪಾಯಿಗಳನ್ನು ಕೊಟ್ಟು ದಾಸೋಹ ಸೇವೆಯನ್ನು ಮಾಡಿದ್ದಾನೆ ನಮ್ಮ ರುದ್ರಪ್ಪ ಹಾಳ್ಮನಿ ಪುರುವಂತ. ಈ ಭಾಗದಲ್ಲಿ ಎಲ್ಲ ಇರೋದು ಅವನು ಭಾಳ ದೂರ, ಆ ಕಡೆ ಸೌದತ್ತಿ ಬೈಲ್ಹೊಂಗಲ್ ನಡು ಅಲ್ಲೇ ಅವನ ಊರು. ಆದರೆ ಹೆಚ್ಚು ಇಲ್ಲೇ ಇರ್ತಾನವ. ಈ ಭಾಗದಲ್ಲೇ ಅವನ ಪುರುವಂತಿಕೆ ಸೇವೆ ಮಾಡ್ತಾ ಇರ್ತಾನೆ. ಆಮೇಲೆ ಅದೇ ರೀತಿ ನಮ್ಮ ನನ್ನದಿಯ ರಾಯಚಂದ್ರ ಮಡಿವಾಳ್ ಅವರು ಕೂಡ ಅತ್ಯಂತ ಭಕ್ತಿಯಿಂದ ನಾವು ನನ್ನದಿಗೆ ಈ ಧರ್ಮ ಜಾಗೃತಿ ಯಾತ್ರೆಗೆ ಹೋದಾಗ ನಾನು ಸೇವಾ ಮಾಡ್ತೇನೆ ಅಂತ ತಿಳ್ಕೊಂಡು ಬಹಳ ಭಕ್ತಿಯಿಂದ ದಾಸೋಹ ಸೇವೆಯನ್ನು ಮಾಡಿದ್ದಾನೆ. ಅಂತಹ ರಾಯಚಂದ್ರ ಮಡಿವಾಳ್ ಇವರೆಲ್ಲರೂ ಕೂಡ ಇವತ್ತಿನ ದಾಸೋಹ ಸೇವೆಯನ್ನು ಸಲ್ಲಿಸಿದ್ದಾರೆ. ಅಂತಹ ಎಲ್ಲ ದಾಸೋಹ ಸೇವಾಕರ್ತರುಗಳಿಗೆ ಅನಂತ ಸನ್ಮಂಗಲಗಳನ್ನು ಹಾರೈಸ್ತಾ ಇವತ್ತು ಬಹಳಷ್ಟು ಜನರಿಗೆ ಸಮಾಜದಲ್ಲಿ ಗಣನೀಯ ಸೇವೆಯನ್ನು ಮಾಡಿರುವಂತಹ ಭಕ್ತರಿಗೆ ಗುರುರಕ್ಷೆಯನ್ನು ನೀಡಲಾಗಿದೆ. ದಿನಾಲೂ ಈ ಭಾಗದ ಕೆಲವು ಗಣ್ಯರನ್ನು ಆಯ್ಕೆ ಮಾಡಿಕೊಂಡು ನಾವು ಈ ವೇದಿಕೆಗೆ ಕರೀತಾ ಇದ್ದೇವೆ. ಅದರೊಳಗೆ ನಮ್ಮ
ಕೋಚ್ರಿಯ ಶ್ರೀಮತಿ ಶಾಂತವ್ವ ಮುದುಕಪ್ಪ ಮುಗುಳಿ ಅವರನ್ನು, ಆಮೇಲೆ ಯಡೂರಿನ ನಮ್ಮ ಕಮ್ತೇರ್ ಸರ್ ಸೇವೆ ಭಾಳ ಅಪ್ರತಿಮವಾಗಿರುವಂತಹದ್ದು. ನಾವೇನು ಯಡೂರಿಗೆ ಪಾದಾರ್ಪಣೆಯನ್ನು ಮಾಡಿದ್ದೀವಿ, ಅಂದಿನಿಂದ ಇಲ್ಲಿ ತನಕ ಮಠದ ಒಂದು ಪೈಸೆನೂ ಕೂಡ ಬಯಸಲಾರ್ದನ, ಅಷ್ಟೇ ಅಲ್ಲ ಮಠದೊಳಗೆ ಒಂದು ಹೊತ್ತಿನ ಊಟ ಮಾಡೋಕೆ ಸಹಿತ ಹಿಂದೇಟು ಹಾಕಿ, ಒಂದು ಕಪ್ ಚಹಾ ಸಹಿತ ಕುಡಿಲಿಕ್ಕೂ ಹಿಂದೇಟು ಹಾಕಿ ನಿಷ್ಪೃಹ ಭಾವನೆಯಿಂದ ಸೇವೆಯನ್ನು ಮಾಡಿರುವಂಥ ಅಪರೂಪದ ಹಿರಿಯ ಜೀವ ಅಂದರೆ ಅದು ನಮ್ಮ ನರಸಗೌಡ ಕಮ್ತೆ ಸರ್ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಮರೆಯೋದಿಲ್ಲ. ಅವರು ಶಿಕ್ಷಕರಾಗಿ ಕಲಿಸೋ ತನಕ ಅಷ್ಟೇ ಕಲಿಸಿಲ್ಲ, ನಿವೃತ್ತಿ ಆದ ಮೇಲೂ ಕೂಡ ಕಲಿಸ್ತಾ ಇದ್ದಾರೆ. ಆದರೆ ಬಾಯಿಂದ ಪಾಠ ಹೇಳೋದ್ರ ಮೂಲಕ ಅಲ್ಲ, ತಮ್ಮ ಬದುಕಿನಲ್ಲಿ ನಡೆದು ತೋರಿಸೋದ್ರ ಮೂಲಕ ಸೇವಾ ಹ್ಯಾಂಗೆ ಮಾಡಬೇಕು ಅನ್ನೋದನ್ನು ಕಲಿಸುವಂತಹ ಶಿಕ್ಷಕ ವೃತ್ತಿಯನ್ನು ಇಂದಿಗೂ ಪಾಲಿಸಿಕೊಂಡು ಬರ್ತಾ ಇದ್ದಾರೆ. ಅಂತಹ ನಮ್ಮ ನರಸಗೌಡ ಕಮ್ತೆ ಸರ್ ಅವರಿಗೂ ಕೂಡ ಇವತ್ತಿನ ಗುರುರಕ್ಷೆ ಪ್ರಾಪ್ತವಾಗಿದೆ. ಅದಕ್ಕೆ ಮುಂದೆ ಇನ್ನೂ 2 ದಿವಸ ಬಿಟ್ಟು ಅವರಿಗೆ ಗುರು ಸೇವಾ ಧುರಂಧರ ಅನ್ನುವಂಥ ಪ್ರಶಸ್ತಿಯನ್ನು ನಾವು ಕೊಡ್ತಾ ಇದ್ದೇವೆ. ಅವ್ರ ಜೊತೆಗೆ ಅನೇಕರಿಗೆ ಆ ಪ್ರಶಸ್ತಿಯನ್ನು ಕೂಡ ನೀಡಲಾಗ್ತಾ ಇದೆ. ಆಮೇಲೆ ನಮ್ಮ ಮುಕುಂದ್ ಜಾಧವ್ ಅವರು ಬಹಳಷ್ಟು ಸೇವೆಯನ್ನು ಮಾಡ್ತಾ ಇರುವಂಥ ಯುವಕರು. ಅವ್ರ ಮಗನೂ ಅವರ ಹೆಜ್ಜೆಯಲ್ಲೇ ಹೆಜ್ಜೆ ಇಡ್ತಾ ಯಾವತ್ತೂ ಶ್ರೀಮಠದ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾ ಇದ್ದಾರೆ. ಟೆಕ್ನಿಕಲ್ ತಿಳಿಯೋ ಒಂದು ಈ ತೇರು ಮುಂತಾದ ಸಂದರ್ಭಗಳಲ್ಲಿ ಆ ಟೆಕ್ನಿಕಲ್ಗೆ ಸಂಬಂಧಪಟ್ಟಿರುವಂಥ ಸಾಕಷ್ಟು ಕೆಲಸ ಕಾರ್ಯಗಳನ್ನು ನಿರತ ಮಾಡ್ತಾ ಬಂದವರಾಗಿದ್ದಾರೆ. ಅಂತಹ ನಮ್ಮ ಮುಕುಂದ್ ಜಾಧವ್ ಅವರು ಗುರುರಕ್ಷೆಗೆ ಪಾತ್ರರಾಗಿದ್ದಾರೆ. ಹಾಗೆಯೇ ನಮ್ಮ ಮಹೇಶ್ ಹಿರೇಮಠ್ ಎಣ್ಣೆ ಸ್ವಾಮಿಗಳಂತ ಪ್ರಸಿದ್ಧಿಯನ್ನು ಪಡ್ಕೊಂಡವ್ರು, ಚಿಕ್ಕೋಡಿಯವರು. ಆ ಕಡೆಗೆ ಪೀಠದ ಭಕ್ತರು ಹೌದು, ಈ ಕಡೆಗೆ ವೀರಭದ್ರೇಶ್ವರನ ಭಕ್ತರು ಹೌದು. ನಾವು ಮೊದಲೇನು ಬಂದಾಗ ಬಿಲ್ವಾರ್ಚನೆಯನ್ನು ಮಾಡಿದ್ವಲ್ಲ, ಆ ಬಿಲ್ವಾರ್ಚನೆಯಿಂದ ಹಿಡ್ಕೊಂಡು ಇಲ್ಲಿ ತನಕ ಯಾವುದೇ ಯೋಜನೆಯನ್ನು ತೊಗೊಂಡು ಅವ್ರ ಮನೆಗೆ ಹೋದಾಗ ಎಂದೂ ಕೂಡ ನಮ್ಮ ಜೋಳಿಗೆ ಖಾಲಿಗೆ ಬಂದು ಉದಾಹರಣೆನೇ ಇಲ್ಲ. ಅವ್ರ ಮನೆತನದಿಂದ ಒಂದಿಲ್ಲ ಒಂದು ರೀತಿ ಆಗಿರುವಂತಹ ಸಹಕಾರವನ್ನು, ದಾನವನ್ನು ನಿರಂತರವಾಗಿ ನೀಡ್ತಾ ಬಂದವರಾಗಿದ್ದಾರೆ. ಹಾಗೆಯೇ ಪ್ರಕಾಶ್ ಬಂಟಮುತ್ತೆ ಅವರು ಪ್ರಥಮ ದರ್ಜೆಗೆ ಗುತ್ತಿಗೆದಾರರು, ಹೆಸರಾಂತ ಕಾಂಟ್ರಾಕ್ಟರ್. ಅಷ್ಟೇ ಅಲ್ಲ, ಸಮಾಜದಲ್ಲಿ ಸಾಮಾಜಿಕವಾದ ಅನೇಕ ಸೇವೆಗಳನ್ನು ಮಾಡೋದರ ಮೂಲಕ ತಮ್ಮದೇ ಆಗಿರುವಂಥ ಪ್ರತಿಷ್ಠೆಯನ್ನು ಚಿಕ್ಕೋಡಿ ನಗರದಲ್ಲಿ ಉಳಿಸಿ ಬೆಳೆಸ್ಕೊಂಡು ಬಂದಿರುವಂಥವರು. ಅವರು ಸಾಕಷ್ಟು ಸೇವೆಯನ್ನು ಈ ಮಠದ ಅಭಿವೃದ್ಧಿಯಲ್ಲಿ, ದೇವಸ್ಥಾನದ ಕೆಲಸ ಕಾರ್ಯಗಳಲ್ಲಿ ಮೊದಲಿನಿಂದಲೂ ಮಾಡ್ತಾ ಬಂದವರಾಗಿದ್ದಾರೆ. ಹಾಗೆಯೇ ನಮ್ಮ ಕಾಗವಾಡದ ದತ್ತ ಸಕ್ಕರೆ ಕಾರ್ಖಾನೆಯ ಜ್ಯೋತಿಗೌಡ ಪಾಟೀಲ್ರು, ಅವರು ಕಾರ್ಖಾನೆ ನಿರ್ದೇಶಕರು. ಅವರ ಸಹಕಾರವೂ ಶ್ರೀಮಠಕ್ಕೆ ಹಲವಾರು ಸಂದರ್ಭಗಳಲ್ಲಿ ಸಾಕಷ್ಟು ದೊರಕಿದೆ, ಅವರನ್ನು ಸತ್ಕರಿಸಲಾಗಿದೆ. ಹಾಗೆಯೇ ತುಕಾರಾಮ್ ದ ಹವಾಲ್ದಾರ್, ನಮ್ಮ ಯಡೂರವಾಡಿಯ PKPS ದ ಅಧ್ಯಕ್ಷರು ಏನದಾರ ಅವರು, ನಮ್ಮ PKPS ಯಡೂರವಾಡಿಯ ನಿರ್ದೇಶಕರು. ಅವರಿಗೂ ಕೂಡ ಇವತ್ತು ಗುರುರಕ್ಷೆಯನ್ನು ನೀಡಲಾಗಿದೆ. ಮಠದ ಯಾವುದೇ ಒಳ್ಳೆಯ ಕೆಲಸಗಳಲ್ಲಿ ನಿರಂತರ ಜೊತೆಗೆ ಇದ್ದಾರೆ. ಆಮೇಲೆ ಇವತ್ತು ವಿಶೇಷವಾಗಿ ನಮ್ಮ ಸುಭಾಷ್ ಕೌಲಾಪುರೆ ಚಿಕ್ಕೋಡಿಯವರು, ಚಿಕ್ಕೋಡಿಯ ಗಣ್ಯ ವ್ಯಾಪಾರಸ್ಥರು. ಈಗಾಗಲೇ ನಮ್ಮ ಮಲ್ಲು ಸರ್ ಹೇಳ್ದಂಗೆ ನಾವೊಂದು ಬೆಳ್ಳಿ ತಯಾರು ಮಾಡಲಿಕ್ಕೆ ಯಾವಾಗ ಶುರು ಮಾಡಿದೆವೋ ಆವಾಗ ಸುಮಾರು 11 ಕಿಲೋ ಬೆಳ್ಳಿಯನ್ನು ವಿಜಯ ಸಂಕೇಶ್ವರ ಅವರು ಕೊಟ್ಟರೆ, ಅಷ್ಟೇ ಬೆಳ್ಳಿಯನ್ನು ನಮ್ಮ ಭಾಗದೊಳಗೆ ಕೊಟ್ಟವ್ರು ಯಾರು ಅಂದ್ರೆ ನಮ್ಮ ಸುಭಾಷ್ ಕೌಲಾಪುರಿ ಅವರು. ಇಲ್ಲಿ ತನಕ ಅವರೆಲ್ಲರ ಸಹಕಾರದಿಂದ ಒಂದು ಕಡೆಗೆ ದೊಡ್ಡದಾಗಿರುವಂಥ ಗಡ್ಡಿ ತೇರಾದ್ರೆ, ಮತ್ತೊಂದು ಕಡೆಗೆ ಭವ್ಯವಾಗಿರುವಂಥ ದಿವ್ಯವಾಗಿರುವಂತಹ ಬೆಳ್ಳಿಯ ತೇರು ಕೂಡ ಕ್ಷೇತ್ರದಲ್ಲಿ ನಿರ್ಮಾಣ ಆಗಿದೆ. ಪರಿಸ್ಥಿತಿ ಏನಾಗಿತ್ತು ಅಂದರೆ, ಬೆಳ್ಳಿ ತೇರೇನೋ ನಿರ್ಮಾಣ ಆಯಿತು, ಅದನ್ನು ಎಳೀಲಿಕ್ಕೆ ನಮ್ಮ ದಾರಿನೇ ಇನ್ನೂ ತಯಾರಾಗಿರಲಿಲ್ಲ. ಈಗ ಅದು ಪೂರ್ಣ ಆಗ್ಯದ.
ಎಲ್ಲ ಡೆವಲಪ್ಮೆಂಟ್ ಆಗಿ ಇದಕ್ಕೆ ನಾವು ರಥ ಬೀದಿ ಅಂತ ಕರಿತೀವಿ. ಈಗ ನೀವು ಕೂತ್ಕೊಂಡ್ರಿ ಅಲ್ಲ, ಇನ್ನು ಮೇಲೆ ರಥ ಎಳಕ್ಕೆ ತಯಾರಾಗೈತೆ. ಅದಕ್ಕೆ ರಥ ಎಳಿಲಿಕ್ಕೆ ತಯಾರಾಗುವ ಈ ಬೀದಿಯಲ್ಲಿ ಅದು ಬರಬೇಕು ಅಂದರೆ ಇನ್ನೂ ಒಳಗೆ ಬರಬೇಕು. ಅದು ಒಳಗೆ ಯಾವಾಗ ಬರೋದು ಅಂದ್ರೆ 3ನೇ ತಾರೀಕು 4ನೇ ತಾರೀಕಿನ ದಿವಸ ಹೆಣ್ಮಕ್ಳಿಂದ ಬೆಳ್ಳಿ ತೇರು ರುದ್ರಪಾದ ಬಸವೇಶ್ವರ ದೇವಸ್ಥಾನ ತನಕ ಹೋಗಿ ಬಂದ ಮೇಲೆ ಒಳಗಡೆ ತೇರು ಬರ್ತದೆ. ಆ ತೇರು ನಿಲ್ಲೋದಕ್ಕೆ ಬಂದವರು ಎಲ್ರಿಗೂ ಕೂಡ ತನ್ನ ದರ್ಶನವನ್ನು ಕೊಡಲಿಕ್ಕೆ ಅವಕಾಶ ಅನುಕೂಲತೆ ಆಗಬೇಕನ್ನೋ ದೃಷ್ಟಿಯಿಂದನ ಈ ಮಹಾದ್ವಾರದ ಹಿಂದಿನ ಬಾಜು ಒಂದು ತೇರಿನ ಮನೆಯನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಅದರ ಉದ್ಘಾಟನೆಯೂ ಕೂಡ ಅದೇ ಸಂದರ್ಭದಲ್ಲಿ ನಡೆಯೋದದ. ಹೀಗೆ ಅನೇಕ ಸಂದರ್ಭಗಳಲ್ಲಿ ಅದು ದಾಸೋಹಕ್ಕಾಗಿರ್ಬೋದು, ಅಭಿವೃದ್ಧಿ ಕೆಲಸಕ್ಕಾಗಿರ್ಬೋದು, ಹೊಸ ಹೊಸ ಯೋಜನೆಗಳನ್ನು ನಾವು ಜಾರಿಗೆ ತರುವ ಸಂದರ್ಭದಲ್ಲಿ ಆಗಿರ್ಬೋದು, ಸಾಕಷ್ಟು ಮುಕ್ತ ಹಸ್ತದಿಂದ ದಾನ ಮಾಡಿರುವಂತಹ ಅಪರೂಪದ ದೈವ ಭಕ್ತರು ಅಂದ್ರೆ ನಮ್ಮ ಸುಭಾಷ್ ಕೌಲಾಪುರವರು ಅನ್ನುವಂಥದ್ದನ್ನು ಇಲ್ಲಿ ನಾವು ಹೇಳಲಿಕ್ಕೆ ಮರೆಯೋದಿಲ್ಲ. ಇಂತಹ ಎಲ್ಲ ಅನೇಕ ಗಣ್ಯರಿಗೆ ಇವತ್ತಿನ ಗುರುರಕ್ಷೆ ಪ್ರಾಪ್ತವಾಗಿದೆ. ಅವರೆಲ್ಲರಿಗೂ ಕೂಡ ಸನ್ಮಂಗಲವನ್ನು ಹಾರೈಸಿ ಇವತ್ತು ಅನೇಕ ಭಕ್ತರು ತುಲಾಭಾರ ಸೇವೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಅಣ್ಣಪ್ಪ ಮಿರ್ಜೆ, ಕಾಡಸಿದ್ದೇಶ್ವರ ಗಣೇಶ ಮಂಡಳಿ ಯಡೂರು, ನಮ್ಮ ಲಿಂಗೈಕ್ಯ ಸಾಗರ್ ಪೂಜಾರಿ ಅವರ ಸ್ಮರಣಾರ್ಥ ಇಲ್ಲೇ ದೇವಸ್ಥಾನದ ಬಲಬದಿಯಲ್ಲೇ ಅವರ ಅಂಗಡಿ. ಭಾಳ ಭಕ್ತಿವಂತರು ನಮ್ಮ ಸಾಗರ್ ಪೂಜಾರಿ ಅವರು. ಅವ್ರ ನೆನಪಿನಿಂದ ಅವ್ರ ಕುಟುಂಬದವರೆಲ್ಲ ಸೇರಿಕೊಂಡು ತುಲಾಭಾರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಸುಧಾ ಲಕ್ಷ್ಮಣ್ ಉಮ್ರಾಣಿ ಯಡೂರ್ವಾಡಿ, ಅಜಿತ್ ರಾಮು ಕೆಲ್ಲೇದಾರ್ ಯಡೂರ್ವಾಡಿ, ಮಾರುತಿ ನರಸಿಂಗ್ ಸಿಂಧೆ ಯಡೂರ್ವಾಡಿ, ವಸಂತ್ ಬೈರು ಫಿರಾಜೆ ಯಡೂರ್ವಾಡಿ, ಆಮೇಲೆ ಶಿರಗುಪ್ಪಿಯ ರಾಜಗೌಡ ರುದ್ರಗೌಡ ಪಾಟೀಲ್, ಸಿದ್ಧಾರೂಢ ಅಪ್ಪಸಾಬ್ ಜಯಸಿಂಗ್ ಸಂಯುಕ್ತವಾಗಿ ಸೇರಿಕೊಂಡು ತುಲಾಭಾರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಬಾಗಲಕೋಟೆಯಿಂದ ಬಂದಿರುವಂಥ ಮಹೇಶ್ ಮಾಳಿಯವರು ನಮ್ಮ ದೇವಸ್ಥಾನದಲ್ಲೇ ಸೇವೆಯನ್ನು ಸಲ್ಲಿಸ್ತಾ ಇರುವಂಥವರು. ಅವರು ಬೆಂಗಳೂರಿನೊಳಗೆ ಒಬ್ಬ ಶ್ರೇಷ್ಠವಾದ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ರು ಕೂಡ ಅವರು ವರ್ಕ್ ಫ್ರಮ್ ಹೋಮ್ ಅಂತ ತೊಗೊಂಡು ಬಂದು ದೇವರ ಸಾನ್ನಿಧ್ಯದಲ್ಲೇ ಇದ್ದುಕೊಂಡು ಆ ಕೆಲಸವನ್ನು ಮಾಡ್ತಾ ಉಳಿದ ಸಮಯವನ್ನು ದೇವಸ್ಥಾನದ ಅಭಿವೃದ್ಧಿ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸೇವೆಯನ್ನು ಮಾಡೋದರ ಜೊತೆಗೆ ತುಲಾಭಾರ ಸೇವೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇಂಥ ಎಲ್ಲ ಸೇವಾಕರ್ತರುಗಳಿಗೆ ಮತ್ತು ಪರೋಕ್ಷವಾಗಿ ಅಪರೋಕ್ಷವಾಗಿ ಸೇವೆಯನ್ನು ಸಲ್ಲಿಸಿರುವಂಥ ತಮ್ಮೆಲ್ಲರಿಗೆ ಜಗದ್ಗುರು ಪಂಚಾಚಾರ್ಯರು, ಶ್ರೀಶೈಲ ಪೀಠದ ಎಲ್ಲ ಜಗದ್ಗುರುಗಳು, ಭ್ರಮರಾಮ ಮಲ್ಲಿಕಾರ್ಜುನ ಸ್ವಾಮಿಯರು, ಭದ್ರಕಾಳಿ ವೀರಭದ್ರೇಶ್ವರ, ಕಾಡಸಿದ್ದೇಶ್ವರ ಆಯುಷ್ಯ ಆರೋಗ್ಯ ಭೋಗಭಾಗ್ಯಗಳನ್ನು, ಸುಖ ಶಾಂತಿ ನೆಮ್ಮದಿ ಸಮೃದ್ಧಿಗಳನ್ನು ಕರುಣಿಸಿ ಕಾಪಾಡಲಿ ಹಾಗೆ ಅಂತ ಹಾರೈಸಿ ಆಶೀರ್ವಚನದ ನಂತರ ಎಲ್ರಿಗೂ ಕೂಡ ಪ್ರಸಾದ ವ್ಯವಸ್ಥೆ ಇರ್ತದೆ. ಅವೆಲ್ಲ ಸಮಾಧಾನದಿಂದ ಪ್ರಸಾದವನ್ನು ಸ್ವೀಕರಿಸಬೇಕು. ತುಲಾಭಾರ ಸೇವೆಯನ್ನು ಸಲ್ಲಿಸುವವರು ಒಂದು ಕಡೆಗೆ ಬಂದು ತಮ್ಮ ಹೆಸರು ಹೇಳಿದಂಗೆ ತುಲಾಭಾರ ಸೇವೆಯನ್ನು ಮಾಡಿಕೊಂಡು ಆಶೀರ್ವಾದವನ್ನು ಪಡ್ಕೊಳ್ಬೇಕು. ತಮ್ಮೆಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹಾರೈಸಿ ಆಶೀರ್ವಚನವನ್ನು ಪೂರ್ಣಗೊಳಿಸ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ.